ಪ್ರತಿ ವರ್ಷವೂ ನಾವು ಕೃಷ್ಣಾಷ್ಟಮಿಯನ್ನು ಅಥವಾ ಕೃಷ್ಣ ಜಯಂತಿಯನ್ನು ಆಚರಣೆಯನ್ನು ಮಾಡ್ತೇವೆ. ಆದರೆ ಈ ಆಚರಣೆ ಅನ್ನುವಂಥದ್ದು ಕೇವಲ ನಮ್ಮದು ಯಾಂತ್ರಿಕವಾಗಿರ್ತದೆ ಹೊರತು ಅರ್ಥವತ್ತಾಗಿರುವುದಿಲ್ಲ. ನಮ್ಮ ಯಾವುದೇ ಒಂದು ಆಚರಣೆ ಅರ್ಥವತ್ತಾದಾಗ ಮಾತ್ರ ಅದು ಫಲದಾಯಕವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಆ ಒಂದು ವ್ರತವನ್ನು ಆಚರಣೆಯನ್ನು ಮಾಡಬೇಕಾದರೆ ಭಕ್ತಿ ಬರ್ತದೆ. ಅದರಿಂದಾಗಿಯೇ ಭಗವಂತನ ಅನುಗ್ರಹ ಆಗ್ತದೆ. ಈ ಕಾರಣದಿಂದಾಗಿ ಆ ಕೃಷ್ಣ ಜನ್ಮಾಷ್ಟಮಿಯನ್ನು ಅಥವಾ ಕೃಷ್ಣ ಜಯಂತಿಯನ್ನು ನಾವು ಆಚರಿಸುವುದಕ್ಕಿಂತ ಮುಂಚೆ ಕೃಷ್ಣಾವತಾರದ ಬಗ್ಗೆ ತಿಳ್ಕೊಳ್ಬೇಕಾದದ್ದು ಬಹಳ ಮುಖ್ಯ ಇದೆ. ಯಾಕಂತ ಹೇಳಿದರೆ ನಾವು ಈ ಭಾಗವತ ಎಲ್ಲ ಕೇಳಬೇಕಾದ್ರೆ ಕೃಷ್ಣಾವತಾರದ ಬಗ್ಗೆ ಕೇಳಿರ್ತೇವೆ. ಆದರೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೇ ಇರುವಂಥದ್ದಿದೆ. ಈ ಕೃಷ್ಣಾವತಾರದ ಹಿಂದೆ ಅದನ್ನು ನಾವು ಕೇಳಿರುವುದಿಲ್ಲ. ಯಾಕಂದರೆ ಇದು ಭಾಗವತದಲ್ಲಿ ಬಂದಿರುವಂತಹ ವಿಷಯಗಳಲ್ಲ, ಬೇರೆ ಹರಿವಂಶ ಮುಂತಾದವುಗಳಲ್ಲಿ ಬಂದಿರುವಂತಹ ವಿಷಯ. ಅಂಥ ವಿಷಯಗಳ ಬಗ್ಗೆ ನಾವು ಈ ಒಂದು 7-8 ದಿನಗಳ ಕಾಲ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ಮೊದಲನೇದಾಗಿ ಕೃಷ್ಣ ಜಯಂತಿ ಅಥವಾ ಕೃಷ್ಣಾಷ್ಟಮಿ ಅಂತ ಹೇಳಿದರೆ ಯಾವ ದಿನ ಕೃಷ್ಣ ಅವತಾರ ಮಾಡಿದ, ಆ ಕೃಷ್ಣ ಅವತರಿಸಿದ ದಿನ ಅಂದರೆ ನಾರಾಯಣ ಕೃಷ್ಣನಾಗಿ ಅವತರಿಸಿದ ದಿನವನ್ನು ನಾವು ಕೃಷ್ಣಾಷ್ಟಮಿ ಅಥವಾ ಕೃಷ್ಣ ಜಯಂತಿ ಅಂತ ಆಚರಣೆಯನ್ನು ಮಾಡ್ತೇವೆ. ಮೊದಲನೆಯದಾಗಿ ಹೌದು, ಕೃಷ್ಣ ಅವತರಿಸಿದಂಥ ದಿನ ಅಂತ ಹೇಳ್ತೇವೆ. ಈ ಅವತಾರ ಅಂತ ಹೇಳಿದರೆ ಏನು ನೋಡಿ, ಇದು ನಾವು ಮೊದಲು ತಿಳ್ಕೊಳ್ಬೇಕಾದದ್ದು. ಕೃಷ್ಣಾವತಾರದ ಬಗ್ಗೆ ನೋಡುವುದಕ್ಕಿಂತ ಮುಂಚಿತವಾಗಿ ಈ ಅವತಾರ ಅಂತ ಹೇಳಿದ್ರೇನು, ಇದು ಮೊದಲು ತಿಳ್ಕೊಳ್ಬೇಕಾದದ್ದು. ಅವತಾರ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಅವತರಣ. ಅವತರಣ ಅಂದರೆ ಇಳಿದು ಬರುವುದು ಅಂತ. ಇಳಿದು ಬರುವುದಕ್ಕೆ ಅವತರಣ ಅವತಾರ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಕೃಷ್ಣಾವತಾರ ಅಂತ ಹೇಳಿದರೆ ಯಾವ ದಿನ ಕೃಷ್ಣ ಇಳಿದುಕೊಂಡು ಬಂದ ಅವತ್ತಿನ ದಿನ ಕೃಷ್ಣಾವತಾರ ಅಂತ ಕರಿತೇವೆ. ಅಲ್ಲ, ಎಲ್ಲಿಂದ ಇಳ್ಕೊಂಡು ಬಂದ ಕೃಷ್ಣ ಅಂತ ಹೇಳಿದರೆ ವೈಕುಂಠ ಲೋಕದಿಂದ. ನಾರಾಯಣ ತಾನು ವೈಕುಂಠ ಲೋಕದಿಂದ ಕೃಷ್ಣನಾಗಿ ಕೆಳಗೆ ಇಳ್ಕೊಂಡು ಬಂದ, ಅವತ್ತಿನ ದಿನ ನಾವು ಕೃಷ್ಣಾವತಾರ ಅಂತ ಕರಿತೇವೆ ಅಂತ. ಆದರೆ ಇಲ್ಲಿ ಇಷ್ಟು ಸುಲಭವಾಗಿ ನಮಗೆ ಉತ್ತರವನ್ನು ಕಂಡುಕೊಳ್ಳಿ ಬರುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಕೃಷ್ಣ ಅವತ್ತು ಅವತಾರ ಮಾಡಿ ಬಂದ ಅಂದರೆ ಇಳ್ಕೊಂಡು ಬಂದ ಅಂತ ಹೇಳಿದ್ರೆ ಅಲ್ಲಿಯ ತನಕ ಇಲ್ಲಿ ಕೃಷ್ಣ ಇರಲಿಲ್ವಾ? ಅಥವಾ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಅಂತ ಹೇಳಿದರೆ ಆಮೇಲೆ ಕೃಷ್ಣ ಇಲ್ವೇ? ಇಲ್ಲಿ ಕೃಷ್ಣಾವತಾರ ಮಾಡುವುದಕ್ಕಿಂತ ಮುಂಚೆಯೂ ಕೂಡ ಕೃಷ್ಣ ಇಲ್ಲಿ ಇದ್ದೇ ಇದ್ದ, ಇವತ್ತಿಗೂ ಕೂಡ ಕೃಷ್ಣ ಇಲ್ಲೇ ಇದ್ದಾನೆ. ಹಾಗಿದ್ದರೆ ಕೃಷ್ಣಾವತಾರ ಮಾಡಿದ ಅಂತ ಅವತ್ತಿನ ದಿನ ನಾವು ಯಾಕೋಸ್ಕರ ಹೇಳುವುದು ಅಂತ ಹೇಳಿದರೆ, ಕೃಷ್ಣ ಇಳಿದುಕೊಂಡು ಬಂದ ಅಂತ ಹೇಳಿದರೆ ಇಲ್ಲಿ ಇರಲಿಲ್ಲ ಅಂತಲ್ಲ. ಭಗವಂತ ತಾನು ಎಲ್ಲ ಅವತಾರಗಳಲ್ಲಿ ಯಾವತ್ತೂ ಕೂಡ ಇದ್ದೇ ಇರ್ತಾನೆ. ಆದರೆ ಇಲ್ಲಿ ಅವತಾರ ಇಳ್ಕೊಂಡು ಬರುವುದು ಅಂತ ಹೇಳಿದರೆ ನಮ್ಮ ಲೆವೆಲ್ಲಿಗೆ ಇಳ್ಕೊಂಡು ಬರುವುದು. ದೇವರು ನಮ್ಮ ಮಟ್ಟಕ್ಕೆ ಇಳ್ಕೊಂಡು ಬರುವಂಥದ್ದು. ಅಂದರೆ ನಮ್ಮ ಮಟ್ಟಕ್ಕೆ ಇಳ್ಕೊಂಡು ಬರುವುದು ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ಅಲ್ಲಿಯವರೆಗೆ ಇವತ್ತು ಕೃಷ್ಣ ಇದ್ದಾನೆ, ಆದರೆ ನಮ್ಮಂತಹ ಸಾಮಾನ್ಯ ಜನರ ಕಣ್ಣಿಗೆ ಕೃಷ್ಣ ಕಾಣಿಸ್ತಾ ಇಲ್ಲ. ಆದರೆ ಯಾವಾಗ ದೇವರು ಕೃಷ್ಣನಾಗಿ ಅವತಾರ ಮಾಡಿದ ಅಂತ ಹೇಳ್ತೇವೆ, ಅವತ್ತಿನ ದಿನದಿಂದ ಭಗವಂತ ನಮ್ಮಂತಹ ಸಾಮಾನ್ಯ ಜನರ ಕಣ್ಣಿಗೂ ಕೂಡ ಕಂಡ. ನೋಡಿ, ಇದು ನಮ್ಮಂತಹ ಸಾಮಾನ್ಯ ಜನರ ಒಂದು ಮಟ್ಟಕ್ಕೆ ಇಳ್ಕೊಂಡು ಬರುವಂಥದ್ದು. ಅಂದರೆ ಮಟ್ಟಕ್ಕೆ ಇಳ್ಕೊಂಡು ಬರುವುದು ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೂ ಕಾಣುವ ಹಾಗೆ ದೇವರು ಇಳ್ಕೊಂಡು ಬರುವಂತಹದ್ದನ್ನು ನಾವು ಅವತಾರ ಅಂತ ಕರಿತೇವೆ. ಮುಂದಿನದ ಪ್ರಶ್ನೆ ಏನು ಅಂತ ಹೇಳಿದರೆ, ಹೌದು, ದೇವರು ನಮ್ಮಂತಹ ಸಾಮಾನ್ಯ ಜನರ ಕಣ್ಣಿಗೆ ಕಾಣಲಿಕ್ಕೋಸ್ಕರ ಇಳ್ಕೊಂಡು ಬರ್ತಾನೆ. ಹೌದು, ಇವಾಗ ಕೃಷ್ಣನಾಗಿ ತಾನು ಇಳ್ಕೊಂಡು ಬಂದ, 106 ವರ್ಷ 6 ತಿಂಗಳುಗಳ ಕಾಲ ಇಲ್ಲಿದ್ದ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ನಮ್ಮಂಥ ಸಾಮಾನ್ಯ ಜನರ ದೃಷ್ಟಿಗೂ ಕೂಡ ಕೃಷ್ಣ ಕಂಡ. ಆನಂತರ ಅವತಾರ ಸಮಾಪ್ತಿ ಮಾಡಿದ ಅಂತ ಹೇಳಿದರೆ ಆಮೇಲೆ ನಮ್ಮಂತಹ ಸಾಮಾನ್ಯ ಜನರ ದೃಷ್ಟಿಗೆ ಕೃಷ್ಣ ಕಂಡಿಲ್ಲ. ಮತ್ತು ಯಾರು ಜ್ಞಾನಿಗಳಿದ್ದಾರೆ, ಜ್ಞಾನಿಗಳ ದೃಷ್ಟಿಗೆ ಮಾತ್ರ ಆಮೇಲೆ ಕೃಷ್ಣ ಗೋಚರಿಸ್ತಾ ಇದ್ದಾನೆ, ಇವತ್ತಿಗೂ ಕೂಡ, ಹಿಂದೆಯೂ ಕೂಡ ಅದೇ ರೀತಿ. ಹೌದು, ಮುಂದಿನದ್ದೇನು ಅಂತ ಹೇಳಿದರೆ, ಭಗವಂತ ಇಲ್ಲಿ ಅವತಾರ ಮಾಡಿ ಬರ್ತಾನೆ ಅಂತ ಹೇಳ್ತಾರೆ. ಅಂದರೆ ಮೇಲಿಂದ ಇಳ್ಕೊಂಡು ಬರ್ತಾನೆ ಅಂತ. ಇವಾಗ ನಾವು ಕೂಡ ಹುಟ್ಟಿ ಬರ್ತೇವೆ, ನಮಗೆ ಯಾಕೆ ಅವತಾರ ಮಾಡ್ತಾರೆ ಅಂತ ಹೇಳೋಲ್ಲ? ಇವಾಗ ನಾನು ಅವತಾರ ಮಾಡಿ ಬಂದಿದ್ದೇನೆ, ನೀವು ಅವತಾರ ಮಾಡಿ ಬಂದಿದ್ದೇವೆ, ಈ ರೀತಿ ಯಾಕೆ ಹೇಳಬಾರದು? ದೇವರು ಮಾತ್ರ ಅವತಾರ ಮಾಡಿ ಬರ್ತಾನೆ ಅಂತ ಯಾಕೆ ಹೇಳಬೇಕು? ಇದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು. ಅಂದರೆ ನಾವಾದರೆ ಹುಟ್ಟಿದ್ದು ಅಂತ ಹೇಳ್ತೇವೆ, ನಾನು ಹುಟ್ಟಿ ಬಂದೆ, ಮತ್ತು ದೇವರು ಅವತರಿಸಿ ಬಂದ, ದೇವರಿಗೆ ಅವತರಿಸಿ ಬಂದ ಅಂತ ಹೇಳ್ತೇವೆ. ನಾವು ಹುಟ್ಟಿ ಬಂದು ಅಂತ ಹೇಳ್ತೇವೆ. ಈ ಹುಟ್ಟಿಗೂ ಹಾಗೂ ಅವತರಿಸಲಿಕ್ಕೂ ಏನು ವ್ಯತ್ಯಾಸ ಇದೆ?
ದೇವರು ಅವತಾರ ಮಾಡಿ ಬರುವುದು, ನಾವು ಹುಟ್ಟಿ ಬರುವುದು, ಎರಡರಲ್ಲಿ ಏನು ವ್ಯತ್ಯಾಸ ಇದೆ? ಇದನ್ನು ನಾವು ಇನ್ನೂ ಒಂದು ತಿಳ್ಕೊಳ್ಬೇಕಾದ ವಿಷಯ. ಯಾಕಂದರೆ ಇವೆಲ್ಲವೂ ಕೂಡ ನಾವು ಕೃಷ್ಣಾವತಾರದಲ್ಲಿ ತಿಳಿಯಬೇಕಾದಂತಹ ಬಹಳ ಮುಖ್ಯವಾದಂತಹ ವಿಷಯ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕಾಣಿಸಿಕೊಳ್ತಾನೆ ಅಂತ ಹೇಳಿದರೆ, ಇವಾಗ ನಾನು ಹುಟ್ಟುವುದಕ್ಕಿಂತ ಮುಂಚೆ ಇಲ್ಲಿ ಕಾಣಿಸ್ತಾ ಇರಲಿಲ್ಲ, ಅಂದರೆ ಹೀಗೆ ಕಾಣಿಸ್ತಾ ಇರಲಿಲ್ಲ. ಯಾವಾಗ ನಾನು ಇಲ್ಲಿ ಹುಟ್ಟಿದೆ ಅಂತ ಹೇಳಿದರೆ ಆಮೇಲೆ ನಾನು ಕಾಣಿಸಿಕೊಂಡೆ. ಇವಾಗ ಒಂದು ದಿನ ಸಾಯ್ತೇನೆ, ಆಮೇಲೆ ನಾನು ಕಾಣಿಸಿಕೊಳ್ಳುವುದಿಲ್ಲ. ಹೇಗೆ? ಈ ರೂಪದಲ್ಲಿ. ಆಮೇಲೆ ನಾನು ಬೇರೆ ಏನೋ ಆಗಿ ಹುಟ್ಕೊಂಬರ್ಬೋದು, ಆದರೆ ಈ ರೀತಿ ಅಂತೂ ಕಾಣಲ್ಲ. ದೇವರಿಗೂ ಹೀಗೆ ಅಲ್ವಾ? ಇವಾಗ ಕೃಷ್ಣನಾಗಿ ಅಲ್ಲಿ ತನಕ ಈ ಲೋಕದಲ್ಲಿ ಕಂಡಿಲ್ಲ, ಅವತಾರ ಸಮಾಪ್ತಿ ಮಾಡಿದ ಮೇಲೆ ಕೃಷ್ಣನಾಗಿ ಕಾಣಲಿಲ್ಲ. ಇಷ್ಟೇ ತಾನೇ ನಮ್ಮ ಹಾಗೆ ದೇವರಿಗೂ. ಹಾಗಿರಬೇಕಾದ್ರೆ ದೇವರಿಗೆ ಮಾತ್ರ ಅವತಾರ ಮಾಡುವುದು ಅಂತ ಹೇಳಿದ ಯಾಕೆ? ನಮಗೆ ಮಾತ್ರ ಹುಟ್ಟುವುದು ಅಂತ ಹೇಳೋದು ಯಾಕೆ? ವ್ಯತ್ಯಾಸ ಇದೆ. ನಮಗೂ ದೇವರಿಗೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ನಮಗೂ ಮಾತ್ರ ಅಲ್ಲ, ಎಲ್ಲ ದೇವತೆಗಳಿಗೂ ದೇವರಿಗೂ, ಅಂದರೆ ನಾರಾಯಣನಿಗೂ ಅವನ ಅವತಾರಗಳಿಗೂ ವ್ಯತ್ಯಾಸ ಇದೆ. ಇದನ್ನು ವೇದ, ಶಾಸ್ತ್ರ, ಪುರಾಣಗಳು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇವಾಗ ನಾವು ಇಲ್ಲಿ ಹುಟ್ಟಿ ಬರ್ತೇವೆ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಇವಾಗ ನನಗೆ ಇದೊಂದು ಶರೀರ ಬಂತು. ಯಾವ ಶರೀರ ಅಂತ ಹೇಳಿದ್ರೆ, ಹುಟ್ಟುವುದಕ್ಕಿಂತ ಮುಂಚೆ ನನಗೆ ಈ ಶರೀರ ಇರಲಿಲ್ಲ. ಅಂದರೆ ಇದೆಂಥ ಶರೀರ ಅಂದರೆ ಪಾಂಚಭೌತಿಕವಾದ ಶರೀರ. ಅಂದರೆ ಪಾಂಚಭೌತಿಕ ಅಂದರೆ ಪಂಚಭೂತಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಈ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹ ಈ ಶರೀರ ನನಗೆ ಯಾವಾಗ ಬಂತು ಆವಾಗ ನಾನು ಹುಟ್ಟಿದೆ ಅಂತ ಹೇಳ್ತೇನೆ. ಅದನ್ನು ಇಟ್ಟುಕೊಂಡು ನಾನು ಈ ಭೂಮಿಗೆ ಯಾವಾಗ ಬಿದ್ದೆ, ಈ ಭೂಮಿಗೆ ಯಾವಾಗ ನಾನು ತಾಗಿದೆ, ಆವಾಗ ನಾನು ಹುಟ್ಟಿದೆ. ಇನ್ನು ಸತ್ಯ ಅಂತ ಯಾವಾಗ ಹೇಳೋದು ಅಂದರೆ, ಈ ಪಾಂಚಭೌತಿಕ ಶರೀರವನ್ನು ನಾನು ಯಾವಾಗ ಬಿಡ್ತೇನೆ ಆವಾಗ ಸತ್ಯ ಅಂತ ಹೇಳ್ತೇನೆ. ಇದು ನಮ್ಮೆಲ್ಲರ ಹುಟ್ಟು ಸಾವಿನ ಕಥೆ. ಆದರೆ ದೇವರಿಗೆ ಹಾಗಲ್ಲ. ದೇವರದ್ದೇನೊಂದು ವೈಶಿಷ್ಟ್ಯ ಅಂತ ಹೇಳಿದರೆ, ವೈಕುಂಠದಲ್ಲಿ ಭಗವಂತ ಯಾವ ರೀತಿ ಇರ್ತಾನೋ ಹಾಗೆಯೇ ಇಲ್ಲಿ ಕಾಣಿಸಿಕೊಳ್ತಾನೆ. ಹಾಗೆ ಕಾಣಿಸಿಕೊಳ್ತಾನೆ ಅಂದರೆ ವೈಕುಂಠದಲ್ಲಿ ಯಾವ ರೀತಿ ಇರ್ತಾನೆ ಭಗವಂತ ಅಂತ ಹೇಳಿದರೆ, ವೈಕುಂಠದಲ್ಲಿ ಭಗವಂತ ನಮ್ಮ ಹಾಗೆ ಈ ಶರೀರವನ್ನು ತೊಟ್ಟಿರೋಲ್ಲ. ಅಂದರೆ ಈ ಜಡ ಶರೀರವನ್ನು ತೊಟ್ಟಿರೋಲ್ಲ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪಂಚಭೂತಗಳಿಂದ ನಿರ್ಮಿತವಾದಂತಹ ಶರೀರ ದೇವರು ತೊಟ್ಟಿರೋಲ್ಲ. ಯಾಕಂತ ಹೇಳಿದರೆ ವೈಕುಂಠದಲ್ಲಿ ಪಂಚಭೂತಗಳೇ ಇಲ್ಲ. ಅಲ್ಲಿ ಇದಕ್ಕಿಂತ ಬೇರೆಯಾದ ಲೋಕ ಅದು. ಮತ್ತು ಅಲ್ಲಿ ಏನಿದೆ ಆಗಿದ್ರೆ ಅಂತ ಹೇಳಿದರೆ, ಅದು ಬರೀ ಜ್ಞಾನಾನಂದಮಯವಾದ ಲೋಕ ಅಂತ ಹೇಳ್ತಾರೆ. ಜ್ಞಾನಾನಂದಮಯವಾದ ಲೋಕ, ಜ್ಞಾನ ಆನಂದಗಳೇ ಆ ಲೋಕದಲ್ಲಿರೋದು. ಏನು ರೀ ಜ್ಞಾನ ಆನಂದ ಅಂತ ಹೇಳಿದ್ರೆ ಅದು ಹೇಗೆ? ಅದಕ್ಕೆ ಹೇಳ್ತಾರೆ ಅದು ಅರ್ಥವಾಗದ ವಿಷಯ ಅಂತ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಏನು ನೋಡಿದರೂ ಕೂಡ ಇಂಥದ್ದೇ ನೋಡ್ತಾ ಇದ್ದೇವೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪಂಚಭೂತಗಳಿಂದಲೇ ನಿರ್ಮಾಣವಾದಂತಹ ವಸ್ತುಗಳನ್ನು ನಾವು ನೋಡಿರುವುದರಿಂದಾಗಿ ಇದಕ್ಕಿಂತ ಬೇರೆಯಾದ ವಸ್ತುಗಳ ಪರಿಚಯ ನಮಗಿಲ್ಲ. ಆದರೆ ದೇವರಿರುವ ಲೋಕವೂ ಅಂಥದ್ದೇ. ದೇವರು ಹಾಗೆ ಜ್ಞಾನಾನಂದಮಯನಾಗಿರುವವನು ಅಂತ ಹೇಳ್ತಾನೆ. ದೇವರ ಶರೀರ ಅಂತೇಳಿದರೆ ಆ ಶರೀರದಲ್ಲಿರುವುದು ಸಚ್ಚಿದಾನಂದ ದೇಹ ಅಂತ ನಾವು ಹೇಳ್ತೇವೆ. ಸಚ್ಚಿದಾನಂದ ದೇಹ ಅಂತೇಳಿದರೆ ಚಿತ್ ಆನಂದ, ಜ್ಞಾನ ಆನಂದ, ಅದೇ ದೇವರ ದೇಹದಲ್ಲಿರುವುದಂತ, ಇನ್ನೇನು ಇಲ್ವಂತೆ. ಇಂತಹ ಈ ಪ್ರಾಕೃತಿಕವಾದ ವಸ್ತುಗಳೇನಿದೆ, ಮಣ್ಣು, ನೀರು, ಇದ್ಯಾವುದೂ ಇಲ್ಲ ದೇವರಲ್ಲಿ. ಜ್ಞಾನಾನಂದಮಯನಾಗಿರುವವನು ದೇವರು ವೈಕುಂಠ ಲೋಕದಲ್ಲಿ. ಇಲ್ಲಿಗೂ ಹಾಗೆ ದೇವರು ಕಾಣಿಸ್ಕೊಳ್ತಾನೆ. ಇವಾಗ ಕೃಷ್ಣನಾಗಿ ಕಂಡಾಗ ನಮ್ಮ ಹಾಗೆ ದೇವರಿಗೆ ಈ ಜಡ ಶರೀರ ಬರಲಿಲ್ಲ. ಮತ್ತೇನಂತ ಹೇಳಿದರೆ ಜ್ಞಾನಾನಂದಮಯನಾದ ಶರೀರ ಉಳ್ಳವನೇ ಆಗಿದ್ದ. ಯಾವ ರೀತಿ ವೈಕುಂಠದಲ್ಲಿದ್ದ ಅದೇ ರೀತಿ ಇಲ್ಲಿ ಹೇಳ್ಕೊಂಡು ಬಂದ ದೇವರು. ಇದನ್ನೇ ವೇದ ಮಂತ್ರ ಭಾಳ ಸ್ಪಷ್ಟ ಹೇಳ್ತದೆ. ಪೂರ್ಣಮಿದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಇದನ್ನು ಹೇಳ್ತಾರೆ. ಭಗವಂತನ ಆ ವೈಕುಂಠದಲ್ಲಿರುವಂತಹ ನಾರಾಯಣ ರೂಪ ಏನಿದೆ ಅದು ಪೂರ್ಣ, ಪರ್ಫೆಕ್ಟ್, 100% ಪರ್ಫೆಕ್ಟ್ ಆಗಿದೆ. ಹಾಗೆ ದೇವರಿಲ್ಲಿಗೆ ಇಳ್ಕೊಂಡು ಬರ್ತಾನೆ ನೋಡಿ. ವೈಕುಂಠದಿಂದ ಇಲ್ಲಿಗೆ ಬರಬೇಕಾದ್ರೆ ಹಾಗೆ ಬರ್ತಾನೆ. ಇದು ದೇವರ ವೈಶಿಷ್ಟ್ಯ. ನಾವು ಹಾಗಲ್ಲ. ನಮ್ಮದೇನೆಂದರೆ ಹುಟ್ಟುವುದಕ್ಕಿಂತ ಮುಂಚೆ ಈ ದೇಹ ಇಲ್ಲ, ಹುಟ್ಟಿದ ಮೇಲೆ ಈ ದೇಹ ಬಂತು. ಅಂದರೆ ದೇಹ ಬಂತು, ಅದು ಕೂಡ ಸ್ವಂತದ್ದಲ್ಲ, ಬಾಡಿಗೆ ದೇಹ. ಅದಕ್ಕಾಗಿಯೇ ಒಂದು ದಿನ ಈ ದೇಹವನ್ನು ಬಿಟ್ಟು ಹೋಗ್ತೇನೆ. ಅದು ಕೂಡ ನಾನಾಗಿಯೇ ಬಿಟ್ಟು ಹೋಗೋದಲ್ಲ, ಮತ್ತು ನನ್ನನ್ನು ಹೊರಗೆ ಎಳೆಯುವುದು ಯಮಭಟ್ರು ಬಂದು, ಆವಾಗ ಬಿದ್ದೋಗುತ್ತೆ ದೇಹ. ಈ ರೀತಿ ಅಸ್ವತಂತ್ರನಾಗಿ ಬಾಡಿಗೆಯ ದೇಹಕ್ಕೆ ಬಂದು ಸೇರಿಕೊಳ್ತೇನೆ, ಅಸ್ವತಂತ್ರನಾಗಿ ಬದುಕ್ತೇನೆ. ಒಂದು ದಿನ ಅಸ್ವತಂತ್ರವಾಗಿ ಯಮಭಟರು ಎಳೆದಾಗ ನಾನು ಇಲ್ಲಿಂದ ಹೊರಗೆ ಹೋಗ್ತೇನೆ.
ಇದು ನಮ್ಮ ಹುಟ್ಟು ಸಾವುಗಳ ಕಥೆ. ಆದರೆ ಭಗವಂತ ಕೃಷ್ಣನಾಗಿ ಬಂದ ಅಂತೇಳಿದರೆ ನಮಗಲ್ಲ. ವೈಕುಂಠದಲ್ಲಿ ಯಾವ ರೀತಿ ಇದ್ದ ಹಾಗೆ ಇಲ್ಲಿ ಕಾಣಿಸಿಕೊಂಡ. ಮತ್ತು ವೈಕುಂಠದಲ್ಲಿದ್ದಾಗೆ ಜ್ಞಾನಾನಂದಮಯವಾದ ಶರೀರವುಳ್ಳವನೇ ದೇವರಾಗಿದ್ದ. ಅದಕ್ಕಾಗಿ ದೇವರ ಶರೀರದಲ್ಲಿ ರಕ್ತ ಇಲ್ಲ, ಮಾಂಸ ಇಲ್ಲ, ಮೂಳೆ ಇಲ್ಲ, ಇದ್ಯಾವುದೂ ಇಲ್ಲ. ನಮ್ಮಲ್ಲಿರುವಂಥದ್ದು ಯಾವುದೂ ಇಲ್ಲ. ಕೃಷ್ಣನಾಗಿ ಇಲ್ಲಿ ಕಾಣಿಸಿಕೊಳ್ಳಬೇಕಾದ್ರೂ ಹಾಗೆಯೇ 106 ವರ್ಷ 6 ತಿಂಗಳುಗಳ ಕಾಲ ಇಲ್ಲಿ ಕಾಣಿಸಿಕೊಂಡ ಕೃಷ್ಣನಾಗಿ ಅಂತೇಳಿದರೆ ಹಾಗೆ ಕೇವಲ ನಮ್ಮ ಕಣ್ಣು, ಯಾಕಂದರೆ ಇಲ್ದಿರೆ ಕಾಣುವುದೇ ಇಲ್ಲ ದೇವರು. ಜ್ಞಾನಾನಂದಮಯವಾದ ಶರೀರದಿಂದಲೇ ಇಲ್ಲಿ ಕಂಡ. ಎಲ್ರಿಗೂ ಕೂಡ ನೋಡಿದೆ, ಅದೇ ದೇವರ ವೈಶಿಷ್ಟ್ಯ. ಯಾಕಂದರೆ ನನ್ನನ್ನು ಕಾಣಿಸಿಕೊಳ್ಳಬೇಕು ಅಂತ ಇಚ್ಛೆ ಮಾಡಿದ, ಅದಕ್ಕೆ ದೇವರು ಕಂಡ. ಹಾಗಿದ್ರೆ ದೇವರ ಶರೀರ ಬೆಳೀತೋ ಇಲ್ವೋ ನೋಡಿ. ಜ್ಞಾನಾನಂದಮಯ ವೈಕುಂಠದಲ್ಲೇ ಇರುವ ಶರೀರ ಅಂತ ಹೇಳಿದರೆ, ಇವಾಗ ವೈಕುಂಠದಲ್ಲಿ ದೇವರು ಪುಟ್ಟ ಮಗುವಾಗಿರ್ತಾನೆ, ಅಲ್ಲಿ ಶೇಷನ ಮೇಲೆ ದೇವರು ಮಲ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ದೊಡ್ಡ ಶರೀರದಿಂದಲ್ವ. ಆದರೆ ಇಲ್ಲಿ ಪುಟ್ಟ ಕೃಷ್ಣನಾಗಿ ಬಂದಲ್ವ, ಯಶೋದೆಯ ಮಡಿಲಲ್ಲಿ ಮಲ್ಕೊಂಡಲ್ವ, ಅದು ಹೇಗೆ ಮಲ್ಕೊಂಡ? ಹಾಗಿದ್ರೆ ದೇವರು ನಮ್ಮ ಹಾಗೆ ಇಲ್ಲಿಗೆ ಬಂದಿದ್ದಾನೆ. ಯಾಕಂತ ಹೇಳಿದ್ರೆ ಬೆಳೆದ 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 ಅಂತ ನಾವು ಕಥೆ ಕೇಳ್ತೇವಲ್ಲ ಭಾಗವತದಲ್ಲಿ. ಮೊದಲು ಪುಟ್ಟ ಮಗುವಾಗಿದ್ದ, ಆಮೇಲೆ ಬೆಳೆದ, ದೊಡ್ಡವನಾದ, ಕೃಷ್ಣನಿಗೆ ಮದುವೆ ಆಯಿತು, ಕೃಷ್ಣನಿಗೆ, ಇವೆಲ್ಲ ನಾವು ಹೇಳ್ತೇವೆ. ಇವೆಲ್ಲ ನಾವು ಕತೆ ಹೇಳ್ತೇವೆ ಅಂತ ಹೇಳಿದರೆ, ಒಂದೊಮ್ಮೆ ದೇವರು ವೈಕುಂಠದಲ್ಲಿ ಇದ್ದ ಹಾಗೆ ಬಂದ ಅಂತ ಹೇಳಿದರೆ, ದೇವಕ್ಕೆ ಹೊಟ್ಟೆಯಲ್ಲಿ ಕಾಣಿಸ್ಕೊಳ್ಬೇಕಾದ್ರೂ ದೊಡ್ಡ 6 ಅಡಿ ಮನುಷ್ಯನಾಗಿ ಕಾಣಿಸ್ಕೊಳ್ಬೇಕಿತ್ತು ದೇವರು. ವೈಕುಂಠದಲ್ಲಿ ಹಾಗೇ ಇರ್ತಾನೆ. ಇವಾಗ ಯಾವ ರೀತಿ ತಿರುಪತಿ ಶ್ರೀನಿವಾಸನ ನೋಡ್ತೇವೆ ನಾವು, ಸಾಮಾನ್ಯ 8 ಅಡಿ, ಆ ರೀತಿ ಹುಟ್ಟಿದಾಗಲೇ ಕಾಣಿಸ್ಕೊಳ್ಬೇಕಿತ್ತು ದೇವರು. ಹಾಗೆ ಇರಬೇಕಿತ್ತು. ಅವಾಗ ಅಂದರೆ ವೈಕುಂಠದಲ್ಲಿ ಇದ್ದ ಹಾಗೆ ಬಂದಿದ್ದಾನೆ ಅಂತ ನಾವು ನಂಬೋದಿತ್ತು. ಆ ರೀತಿ ಇಲ್ಲ. ಕೃಷ್ಣ ಬರಬೇಕಾದ್ರೆ ಇಷ್ಟು ಪುಟ್ಟು ಮಗುವೇ ಇದ್ದದ್ದು. ಅದು ಇನ್ನೊಂದೇನೆಂದರೆ ದೇವಕಿಯ ಹೊಟ್ಟೆಯಿಂದಲೇ ದೇವರು ಹೊರಗೆ ಬಂದದ್ದು. ದೇವಕಿಯ ಹೊಟ್ಟೆಯಿಂದಲೇ ಬಂದದ್ದು, ಪುಟ್ಟ ಮಗುವಾಗಿಯೇ ಇದ್ದದ್ದು. ಹೀಗಿರಬೇಕಾದ್ರೆ ಕೃಷ್ಣನಿಗೆ ನಮ್ಮ ಹಾಗೆ ಈ ಶರೀರ ಬಂದೇ ಇಲ್ಲ ಅಂತ ಹೇಗೆ ನಂಬೋದು ನಾವು? ಸುಮ್ಮನೆ ನೀವೇನು ದೇವರನ್ನು ದೊಡ್ಡವನು ಮಾಡಬೇಕು ಅಂತ ಹೇಳ್ಕೊಂಡು ಹೋಗ್ತೀರ ಹೊರತು ನಿಜವಾಗ್ಲೂ ಆ ರೀತಿ ಇದೆಯಾ ನೋಡಿ? ಈ ಪ್ರಶ್ನೆ ನಮಗೆ ಬಂದೇ ಬರುತ್ತೆ. ಇದನ್ನೇ ಹೇಳೋದು ಭಗವಂತನ ಮಾಯೆ ಅಂತ. ಹೌದು, ಸತ್ಯ. ದೇವರು ಇಲ್ಲಿಗೆ ಇಳ್ಕೊಂಡು ಬರಬೇಕಾದರೂ ಕೂಡ ವೈಕುಂಠದಲ್ಲಿ ಯಾವ ರೀತಿ ಇದ್ದ ಹಾಗೆ ಇದ್ದ, ಅದೇ ಗಾತ್ರದಲ್ಲಿಯೇ ಇದ್ದ ದೇವರು. ಇಲ್ಲೇನು ಪುಟ್ಟವನಾಗಿರಲಿಲ್ಲ, ಆದರೆ ನಮ್ಮ ಕಣ್ಣಿಗೆ ಪುಟ್ಟವನಾಗಿ ಕಂಡ ಅಷ್ಟೆ. ನೋಡುವವರ ಕಣ್ಣಿಗೆ ಪುಟ್ಟ ಮಗುವಾಗಿ ಕಂಡ, ಆಮೇಲೆ ಬೆಳೆದವನಂತೆ ಕಂಡ, ಮತ್ತೆ ಬೆಳೆದವನಂತೆ ಕಂಡ ದೇವರು. ಹೊರತು ನಿಜವಾಗಿಯೂ ಕೂಡ ನಮ್ಮ ಹಾಗೆ ಪುಟ್ಟ ಮಗುವಾಗಿರಲಿಲ್ಲ ದೇವರು. ಅಲ್ರಿ, ನೀವು ಹೇಳಿದ ಕೂಡಲೇ ನಾವು ಒಪ್ಪು ಬಿಡಬೇಕಾ? ದೇವರು ವೈಕುಂಠದಲ್ಲಿದ್ದಾಗಲೇ ದೊಡ್ಡ ಶರೀರದಲ್ಲೇ ಇದ್ದ ಅಂತ ನೀವು ಹೇಗೆ ಹೇಳೋದು? ಪುಟ್ಟ ಮಗುವಾಗಿ ನಮಗೆ ಕಂಡಿಲ್ವ? ಕಂಡದ್ದನ್ನು ಯಾರಾದರೂ ಸುಳ್ಳು ಅಂತ ಹೇಳ್ತಾರಾ ಅಂತ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರ್ಬೋದು. ಇದನ್ನು ಕೃಷ್ಣ 1 ವರ್ಷದಲ್ಲಿದ್ದಾಗಲೇ ತೋರಿಸಿದ. ನಾನು ಸಾಮಾನ್ಯ ಮಗು ಅಲ್ವೇ ಅಲ್ಲ ಅಂತ. ನಿಮ್ಮ ಹಾಗೆ ಪುಟ್ಟ ಮಗು ಅಲ್ವೇ ಅಲ್ಲ. ಇಲ್ಲದೇ ಇದ್ದರೆ ಆ ಯಶೋದೆ ಕೃಷ್ಣನನ್ನು ತೊಡೆ ಮೇಲಿಟ್ಟುಕೊಂಡು ಹಾಲು ಕುಡಿಸಿ ಕೃಷ್ಣನಿಗೆ, ಕೃಷ್ಣ ನಿದ್ರೆ ಮಾಡಲಿಕ್ಕೋಸ್ಕರ ಒಮ್ಮೆ ಬಾಯಿ ಆಕಳಿಸಿದಂತೆ, ಹಾ ಅಂತ ಆಕಳಿಸಿದಂತೆ. 1 ವರ್ಷದ ಮಗು, 1 ವರ್ಷದ ಮಗು ಎಷ್ಟು ದೊಡ್ಡದಿರ್ಬೋದು. ಇವಳು ಬಾಯಿ ಆ ಅಂತ ಆಕಳಿಸಿದ್ನಲ್ವ, ಬಾಯಿ ನೋಡ್ತಾಳಂತೆ, ಬಾಯಿ ಎಲ್ಲ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡವನ್ನು ಒಳಗೆ ಕಂಡಿದ್ದಾಳೆ ಅಂತ ಹೇಳಿದ್ರೆ, ಅಲ್ರಿ, ಇಡೀ ಬ್ರಹ್ಮಾಂಡವನ್ನು ತನ್ನ ಬಾಯಿ ಒಳಗೆ ತೋರಿಸಿದ ದೇವರು ಪುಟ್ಟ ಮಗುವ. ಪುಟ್ಟ ಮಗು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಅದರಿಂದಾಗಿ ಹೇಳುವಂಥದ್ದು, ಶಿಶುವಲ ನಿನ್ನ ಮಗ ಕೃಷ್ಣ ಜಗತ್ಪತಿಗೆ, ಯಶೋದೆ ನಿನ್ನ ಕಂದಗೆ ಎಷ್ಟು ರೂಪವೇ. ಕೇವಲ ನಮಗೆ ಭ್ರಮೆ ಬರಿಸ್ಲಿಕ್ಕೋಸ್ಕರ ಆ ರೀತಿ ಕಂಡ ಅಷ್ಟೇ ದೇವರು. ಭ್ರಮೆ ಬರಿಸ್ಲಿಕ್ಕಿರಬಹುದು, ಖುಷಿ ಕೊಡಿಸ್ಲಿಕ್ಕಿರಬಹುದು, ಈ ರೀತಿ ನಾನಾ ಕಾರಣಗಳಿಂದಾಗಿ ಭಗವಂತ ಶಿಶುವಿನ ಹಾಗೆ ಕಂಡ ಹೊರತು ನಿಜವಾಗಲೂ ಶಿಶುವಾಗಲೇ ಇಲ್ಲ. ಆಗಿದ್ದರೆ ಅವನ ಬಾಯಿಯಲ್ಲಿ ಬ್ರಹ್ಮಾಂಡ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನ ಬಾಯಲ್ಲಿ, ಆ ಪುಟ್ಟ ಮಗುವಿನ ಬಾಯಲ್ಲಿ ನೋಡಿ, ಇದೇ ಕೃಷ್ಣನೇ ದೊಡ್ಡವನಾದ ಮೇಲೆ ವಿಶ್ವರೂಪವನ್ನು ತೋರಿಸಿದ. ಆ ವಿಶ್ವರೂಪದ ಕಿರು ಪರಿಚಯವಾಗಿ ಇಲ್ಲಿ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ ಕೃಷ್ಣ. ಅದರಿಂದಾಗಿ ಕೃಷ್ಣ ನಮ್ಮ ಹಾಗೆ ಹುಟ್ಟಲೂ ಇಲ್ಲ, ನಮ್ಮ ಹಾಗೆ ಈ ದೇಹ ದೇವರಿಗೆ ಬರಲೂ ಇಲ್ಲ. ಈ ದೇಹ ಬರಲೂ ಇಲ್ಲ. ನಮ್ಮ ಹಾಗೆ ಈ ದೇಹ ಬಂದಿದ್ದರೆ, ಒಂದೊಮ್ಮೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಇದರಿಂದ ನಿರ್ಮಾಣವಾದ ದೇಹ, ಇದರಲ್ಲಿ ರಕ್ತ ಮಾಂಸ ಎಲ್ಲ ಇದ್ದರೆ ಈ ದೇಹದಲ್ಲಿ ವಿಶ್ವರೂಪ ತೋರಿಸ್ಲಿಕ್ಕಾಗತ್ತಾ? ರಣರಂಗದಲ್ಲಿ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ್ನಲ್ವ,
ಅರ್ಜುನ ಹೇಳ್ತಾನೆ, ನಿನ್ನ ದೇಹದಲ್ಲಿ ನಾನು ಅಶ್ವಿನಿ ದೇವತೆಗಳನ್ನು ನೋಡ್ತಾ ಇದ್ದೇನೆ, ಬ್ರಹ್ಮನನ್ನು ನೋಡ್ತಾ ಇದ್ದೇನೆ, ಶಿವನನ್ನು ನೋಡ್ತಾ ಇದ್ದೇನೆ, ಎಲ್ಲ ದೇವತೆಗಳನ್ನು ನೋಡ್ತಾ ಇದ್ದೇನೆ. ಈ ದೇಹದಲ್ಲಿ ತೋರಿಸ್ಲಿಕ್ಕಾಗತ್ತಾ ದೇವರಿಗೆ? ನಮ್ಮ ಹಾಗೆ ದೇವರಿಗೆ ಶರೀರ ಬಂದಿದ್ರೆ ಸಾಧ್ಯವೇ ಇಲ್ಲ, ಖಂಡಿತ ಸಾಧ್ಯ. ಅದು ಒಂದು ಬಾರಿ ಅಲ್ಲ, ಒಂದು ಬಾರಿ ಏನೋ ದೇವರು ಮಾಯ ಮಾಡಿಬಿಟ್ಟಿದ್ದಾನೆ. ನಾನು ಬೇಕು ಅಂತಲೇ ಕೃಷ್ಣನ ಮೇಲೆ ಗುರಿ ಇಟ್ಟು ಬಾಣ ಬಿಟ್ಟಿದ್ದೇನೆ. ನನ್ನ ಬಾಣದಿಂದಾಗಿ ಕ್ಷತದ ಪರಿಪ್ಲುತ ಆತತಾಯಿನೋಮೆ ಅಂತ ಕೃಷ್ಣನ ಮೈಯಲ್ಲೆಲ್ಲ ರಕ್ತ ಬಂತು. ರಕ್ತದಿಂದ ತೊಯ್ದು ಹೋದ ಕೃಷ್ಣನ ಮೈಯಿಂತಹ ರಕ್ತ ಬಂತು ಅಂತ ಹೇಳಿದ್ರೆ ಕೃಷ್ಣನ ಮೈಯಲ್ಲಿ ರಕ್ತ ಇದೆ ಅಂತ ಆಯ್ತಲ್ವ? ಇಲ್ಲ, ರಕ್ತ ಬರೋದಿಲ್ಲಿಂದ. ರಕ್ತ ಬರುವುದು ಅಂತ ಹೇಳಿದ್ರೆ ಕೃಷ್ಣನ ಮೈಯಲ್ಲಿ ರಕ್ತ ಇದೆ, ರಕ್ತ ಇದೆ ಅಂದರೆ ಮಾಂಸ ಇದೆ, ಮಾಂಸ ಇದೆ ಅಂದರೆ ಮೂಳೆ ಇದೆ. ನಮ್ಮ ಹಾಗೆ ಶರೀರ ಬಂತಲ್ವ ಕೃಷ್ಣನಿಗೆ, ಮತ್ತೆ ಡೌಟ್ ಬಂದೇ ಬರ್ತದೆ. ಇವೆಲ್ಲ ನಾವು ಸ್ಪಷ್ಟ ತಿಳ್ಕೊಳ್ಬೇಕಾದದ್ದು. ಅದಕ್ಕೆ ಕೃಷ್ಣಾವತಾರದಲ್ಲಿ ಮೊದಲು ನಾವು ಇಟ್ಕೊಳ್ಬೇಕಾದ ಅಂಶ ಏನು ಅಂತ ಹೇಳಿದರೆ, ದೇವರು ನಮ್ಮ ಹಾಗೆ ಬಂದದ್ದಲ್ಲ. ಮತ್ತು ರಕ್ತ ತೋರಿಸಿದ, ಕೇವಲ ರಕ್ತ ತೋರಿಸಿದ ಅಷ್ಟೇ. ರಕ್ತ ತೋರಿಸಿದ ಅದು ಹೇಗಂತ ಹೇಳಿದ್ರೆ, ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ವ, ಸಿನಿಮಾದಲ್ಲಿ ಯಾರೋ ಒಬ್ರು ಗುಂಡು ಹೊಡಿತಾನೆ, ಎದರಲ್ಲಿದ್ದವನು ಕೂಡಲೇ ಕೆಳಗೆ ಬೀಳ್ತಾನೆ, ರಕ್ತ ಚಿಮ್ತದೆ. ಏನು ಅವನ ಮೈಯಿಂದ ರಕ್ತ ಚಿಮ್ತ? ಮೈಯಿಂದ ರಕ್ತ ಚಿಮ್ಮಿದ್ದಲ್ಲ, ಮತ್ತೇನಿದ್ರೆ ಅಲ್ಲಿ ಬೇರೆ ಏನೋ ಇಟ್ಟಿದ್ರು, ಅದು ಬಿತ್ತಷ್ಟೇ ಅಲ್ಲಿ. ಹಾಗೇ ಇದು ದೇವರ ಮೈಯಿಂದ ಬಂದ ರಕ್ತ ಅಲ್ಲ. ಮತ್ತೇನೆಂದರೆ ಆ ಸಿನಿಮಾದಲ್ಲಿ ಯಾವ ರೀತಿ ರಕ್ತ ತೋರಿಸ್ತಾರೆ ಹೊರಗೆ ಎಲ್ಲ ಪ್ರೇಕ್ಷಕರಿಗೆ ಅಫೆಕ್ಟಿವ್ ಆಗಿ ಬರಬೇಕು ಅಂತ, ಆ ರೀತಿ ಕೃಷ್ಣ ತೋರಿಸಿದ್ದಷ್ಟೇ. ಯಾಕಂದರೆ ಯಾರಾದರೂ ಮೂರ್ಖರಿದ್ದರೆ, ಓ ದೇವರಿಗೂ ನನ್ನಾಗಿ ಬಂದಿದೆ, ದೇಹ ಬಂದಿದೆ ಎಂದು ತಿಳ್ಕೊಳ್ಳಿ ಅಂತ. ಯಾಕಂದರೆ ಭಗವದ್ಗೀತೆಯಲ್ಲಿ ಇದಕ್ಕೆಲ್ಲ ಸ್ಪಷ್ಟ ಕೃಷ್ಣ ಉತ್ತರ ಕೊಟ್ಟ. ಅವಜಾನಂತೆ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತಹ ಅಂತ ಹೇಳಿ ಸ್ಪಷ್ಟ ಹೇಳಿದ. ಜನಗಳು ಯಾರು ತಿಳಿಯದ ಮಂದಿ ಇದ್ದಾರೆ, ಅವರು ನನಗೆ ಅವಮಾನ ಮಾಡ್ತಾರೆ. ಏನು ಅಂತ ಹೇಳಿದರೆ, ದೇವರಿಗೂ ಕೂಡ ನಮ್ಮ ಹಾಗೆ ಶರೀರ ಬಂದುಬಿಟ್ಟಿದೆ, ದೇವರು ನಮ್ಮ ಹಾಗೆ ಮನುಷ್ಯ ಅಂತ. ಅದಕ್ಕೆ ಕೃಷ್ಣ ಒಂದು ದಿನ ಮುದುಕಾದ, ಕೃಷ್ಣ ಒಂದು ದಿನ ಸತ್ತೋದ, ಕೃಷ್ಣ ಹುಡುಗಾದ, ಕೃಷ್ಣನಿಗೂ ಬಾಯಾರಿಕೆ ಆಗುತ್ತೆ, ಕೃಷ್ಣನಿಗೂ ಹಸಿವಾಗುತ್ತೆ, ಕೃಷ್ಣನಿಗೂ ನಮ್ಮ ಹಾಗೆ ಆಸೆ ಉಂಟು, ಅದಕ್ಕೆ ಕಂಡು ಹೆಣ್ಣಿನ ಹಿಂದೆಲ್ಲ ಹೋದದ್ದು. ಈ ರೀತಿ ಕಂಡ ಹಾಗೆ ಮಾತಾಡ್ಕೊಳ್ತಾರೆ. ಆದರೆ ನಿಜವಾಗಿಯೂ ಕೂಡ ಇದ್ಯಾವುದು ಸತ್ಯ ಅಲ್ಲ. ಭಾಗವತವೇ ಇದನ್ನು ಸ್ಪಷ್ಟ ಹೇಳ್ತದೆ. ಕೃಷ್ಣ ನಮ್ಮ ಹಾಗೆ ಬಂದವನೂ ಅಲ್ಲ, ನಮ್ಮ ಹಾಗೆ ಇದ್ದವನೂ ಅಲ್ಲ, ನಮ್ಮ ಹಾಗೆ ಹೋದವನೂ ಅಲ್ಲ. ಆ ರೀತಿ ಇದ್ದರೆ ನಾವು ಕೃಷ್ಣಾಷ್ಟಮಿಯನ್ನು ಯಾಕೆ ಮಾಡ್ತಾಯಿದ್ವು? ಕೃಷ್ಣಾಷ್ಟಮಿಯನ್ನು ನಾವು ಆಚರಣೆಯೇ ಮಾಡ್ತಾ ಇರಲಿಲ್ಲ. ಯಾಕೆ ನಾವು ಕೃಷ್ಣಾಷ್ಟಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ತೇವೆ ಅಂದರೆ, ದೇವರು ನಮ್ಮ ಹಾಗೆ ಬಂದವನಲ್ಲ, ಮತ್ತು ಅದ್ಭುತವಾಗಿ ಬಂದವನವನು. ವೈಕುಂಠದಲ್ಲಿ ಆಗಿದ್ನೋ ಹಾಗೇ ಇಳ್ಕೊಂಡು ಬಂದಿದ್ದಾನೆ ದೇವರು. ಹೌದು, ಇಳ್ಕೊಂಡು ಬಂದ ದೇವರು. ನಮ್ಮಂತಹ ಸಾಮಾನ್ಯ ಜನರ ದೃಷ್ಟಿಗೂ ಕೂಡ ಕಂಡ. ಯಾಕೋಸ್ಕರ? ಏನು ಕಾರಣ? ದೇವ್ರಿಗೆ ಯಾಕೆ ಇಳ್ಕೊಂಬರಬೇಕಿತ್ತು? ನೋಡಿ, ಇದು ಮುಂದಿನ ಪ್ರಶ್ನೆ ನಮಗೆ ಬರೋದು. ಅಂದರೆ ಕೃಷ್ಣನ ಅವತಾರ ಯಾಕೋಸ್ಕರ ಅನ್ನೋದು ನಾವು ತಿಳ್ಕೊಳ್ಬೇಕಾದದ್ದು. ಇದು ಕೂಡ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು. ನಾವೇನು ಹೇಳ್ತೇವೆ, ಹೌದು ಕೃಷ್ಣ ಅವತಾರ ಮಾಡಿ ಬಂದು, ಯಾಕಂತ ಹೇಳಿದ್ರೆ ಇಲ್ಲಿ ಭೂಮಿಗೆ ಭಾರ ಹೆಚ್ಚಾಗಿತ್ತಲ್ವ, ಭೂಮಿ ಭಾರವನ್ನು ಕಡಿಮೆ ಮಾಡಬೇಕು ಅಂತ ದೇವರು ಬಂದ ಅಂತ. ಅಲ್ಲ, ದೇವರಿಗೆ ಭೂಮಿ ಭಾರ ಕಮ್ಮಿ ಮಾಡಬೇಕು ಅಂದರೆ ಮೇಲಿಂದ ಇಲ್ಲಿವರೆಗೆ ಇಳ್ಕೊಂಬರ್ಬೇಕಾ? ಅಥವಾ ನಮ್ಮೆಲ್ಲರ ಕಣ್ಣಿಗೆ ಕಾಣಬೇಕಾ? ಅಲ್ಲೇ ಕೂತ್ಕೊಂಡು ಇಚ್ಛೆ ಮಾಡಿದರೆ ಎಲ್ಲ ಸತ್ತೋಗ್ಬಿಡ್ತಾ ಇದ್ರಲ್ವ. ವೈಕುಂಠದಲ್ಲೇ ಕೂತ್ಕೊಂಡು ಕಂಸ ಸಾಯಲಿ, ಜರಾಸಂಧ ಸಾಯಲಿ, ದುರ್ಯೋಧನಾದಿಗಳು ಸಾಯಲಿ, ಸತ್ತೋಗೋದಿಲ್ವ? ಅಂದರೆ ದೇವರಿಗೆ ಅಷ್ಟು ತಾಕತ್ತಿಲ್ವ? ಇಲ್ಲಿಗೆ ಇಳ್ಕೊಂಡು ಬಂದು ಯಾವ ರೀತಿ ಪೊಲೀಸ್ ಹುಡ್ಕೊಂಡು ಹೋಗಿ ಹೊಡಿತಾರಲ್ವ, ಆ ರೀತಿ ದೇವರು ಕೂಡ ಇಲ್ಲಿಗೆ ಬಂದು ನಮಗೆಲ್ಲ ಕಂಡು ಹುಡ್ಕೊಂಡು ಹೋಗಿ ಹೊಡೆದು ಸಾಯಿಸ್ಬೇಕಾ ಅಂತ ಸಾಮಾನ್ಯವಾಗಿ ನಮಗೆ ಇನ್ನೊಂದು ಪ್ರಶ್ನೆ ಬಂದೇ ಬರ್ತದೆ. ಅದಕ್ಕಾಗಿಯೇ ದೇವರು ಯಾಕೋಸ್ಕರ ಅವತಾರ ಮಾಡಿ ಬರ್ತಾನೆ, ನಮ್ಮಂತಹ ಸಾಮಾನ್ಯ ಜನರ ದೃಷ್ಟಿಗೂ ಕೂಡ ದೇವರು ಯಾಕೋಸ್ಕರ ಕಾಣ್ತಾನೆ, ಯಾವ ದೃಷ್ಟಿಯಿಂದ ಕಾಣ್ತಾನೆ? ತುಂಬ ಚೆನ್ನಾಗಿ ಕುಂತಿ ಕೃಷ್ಣನ ಎದುರಿಗೆ ತಾನು ವರ್ಣನೆಯನ್ನು ಮಾಡ್ತಾಳೆ. ಕೃಷ್ಣ, ನೀನು ಯಾಕೋಸ್ಕರ ಅವತಾರವನ್ನು ಮಾಡ್ತೀಯ, ನಮ್ಮಂತಹ ಸಾಮಾನ್ಯ ಜನರ ದೃಷ್ಟಿಗೆ ಗೋಚರವಾಗುವಂತೆ ಕಾಣಿಸಿಕೊಳ್ಳುವಾಗ ಇಳ್ಕೊಂಬರ್ತೀಯ ಅಂತ ಹೇಳಿದರೆ, ಕೇಚಿದಾಹುರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯಸ್ಯಾನ್ವವಾಯೇ ಮಲಯಸ್ಯೇವ ಚಂದನಂ. ಅನೇಕ ಕಾರಣಗಳಿರ್ತದೆ. ದೇವರು ಒಂದು ಕೆಲಸ ಮಾಡ್ತಾನೆ ಅಂತೇಳಿದರೆ ಅದರ ಹಿಂದೆ ಅನೇಕ ಮಂದಿಯ ಉದ್ಧಾರದ ವಿಷಯ ಇರ್ತದೆ, ಲೋಕೋದ್ಧಾರದ ವಿಷಯ ಇರ್ತದೆ. ದೇವರು ಯಾವತ್ತೂ ತನಗೋಸ್ಕರ ಬರುವುದೇ ಇಲ್ಲ ನೋಡಿ. ಅಂದರೆ ನಿಜವಾಗಿ ಸ್ವಾರ್ಥಿ ಅಲ್ಲದವನೇ ಯಾರು ಅಂದರೆ ದೇವರೊಬ್ಬನೇ. ಅವನು ಏನು ಮಾಡ್ತಾನೆ ಯಾವುದೂ ಅವನಿಗೋಸ್ಕರ ಅಲ್ಲ, ಮತ್ತು ಎಲ್ಲವೂ ಕೂಡ ನಮ್ಮಂಥ ಜೀವರ ಉದ್ಧಾರಕ್ಕೋಸ್ಕರ. ಮೊದಲನೇದಾಗಿ ಹೇಳ್ತಾರೆ, ಉದಾಹರಣೆಗೆ ಕೃಷ್ಣನಾಗಿ ಬಂದ.
ಕುಂತಿ ಹೇಳ್ತಾಳೆ, ಕೆಲವರು ಹೇಳ್ತಾರೆ ಜ್ಞಾನಿಗಳು, ಕೃಷ್ಣ ನೀನು ಯಾಕೋಸ್ಕರ ಇಲ್ಲಿ ಅವತಾರ ಮಾಡಿ ಬಂದ್ಯಾ ಅಂತ ಹೇಳಿದರೆ ಆ ಯದುವಿನ ವಂಶವನ್ನು ಪವಿತ್ರಗೊಳಿಸ್ಲಿಕ್ಕೋಸ್ಕರ ಅಂದ. ಕೃಷ್ಣ ಬಂದದ್ದರಿಂದಾಗಿ ಯಾದವ ವಂಶ ಪರಮ ಪವಿತ್ರ ಆಯಿತು. ಇಲ್ಲದೇ ಇದ್ದರೆ ನಿಜವಾಗಲೂ ಕೂಡ ಯದುವಂಶ ಕಳಂಕಿತವಾದದ್ದು, ಶಾಪಗ್ರಸ್ತವಾದ ಕುಲ ಅದು. ಯಾಕಂದೇಳಿದ್ರೆ ಯದುವಿನ ಅಪ್ಪನೇ ಪುರು ಶಾಪ ಕೊಟ್ಟಿದ್ದಾನೆ, ಯಯಾತಿ ಶಾಪ ಕೊಟ್ಟಿದ್ದಾನೆ ಯದುವಿಗೆ. ಯಾಕಂದರೆ ಯಯಾತಿಗೆ ಅಕಾಲದಲ್ಲಿ ವೃದ್ಧಾಪ್ಯ ಬಂತವನಿಗೆ, ಮುದಿತನ ಬಂತು. ಆ ಮುದಿತನವನ್ನು ಯಾರು ತಗೊಳ್ತೀರಿ ಅಂತ ತನ್ನ 5 ಮಕ್ಕಳನ್ನು ಕೇಳಿದ. ಅದರಲ್ಲಿ ಇವನ ಹಿರಿಯ ಮಗನೇ, ಆ ಯಯಾತಿಯ ಹಿರಿಯ ಮಗನೇ ಯದುವಿನ ಹತ್ರ ಕೇಳಿದ, ನಿನ್ನ ಯೌವನವನ್ನು ನನಗೆ ಕೊಟ್ಟು ನನ್ನ ವೃದ್ಧಾಪ್ಯ ತಗೊಳ್ತೀಯ ಅಂತ. ಒಪ್ಪಲಿಲ್ಲ ಅವನು, ಇಲ್ಲಪ್ಪ ನಾನು ಕೊಡೋಲ್ಲ ಅಂತ ಹೇಳಿದ. ಉಳಿದ ಮಕ್ಕಳು ಒಪ್ಪಲಿಲ್ಲ, ಕೊನೆಯವನು ಮಾತ್ರ ಒಪ್ಪಿದ ಪೂರು. ಉಳಿದವರು ಯಾರೂ ಒಪ್ಪಲಿಲ್ಲ. ಅದಕ್ಕೆ ಎಲ್ರಿಗೂ ಶಾಪ ಕೊಟ್ಟ, ಕೊನೆಯವನೊಬ್ಬನನ್ನು ಬಿಟ್ಟು ಯಯಾತಿ ಎಲ್ರಿಗೂ ಶಾಪ ಕೊಟ್ಟ. ಅದರಲ್ಲಿ ಯದುವಿಗೆ ನಿನ್ನ ವಂಶ ಈ ದೇಶವನ್ನು ಆಳದೆ ಹೋಗಲಿ ಅಂತ ಶಾಪ ಕೊಟ್ಟ. ಈ ರೀತಿ ಯದುಕುಲ ಈ ದೇಶವನ್ನು ಆಳಲಿಲ್ಲ ಅವರು, ಯಾಕಂದರೆ ಆ ಯಯಾತಿಯ ಶಾಪ. ಅದರಿಂದಾಗಿ ನಿಜವಾಗಲೂ ಶಾಪಗ್ರಸ್ತವಾದ ಕುಲ ಅಂತಿತ್ತು ಅಲ್ಲಿ ತನಕ. ಆದರೆ ಯಾವಾಗ ಕೃಷ್ಣ ಅವತಾರ ಮಾಡಿದ್ರಿಂದಲೇ ಆ ಯಾದವ ವಂಶ, ಯದುವಂಶ ಅನ್ನುವಂಥದ್ದು ಅತ್ಯಂತ ಪ್ರಸಿದ್ಧವಾಗೋಯಿತು. ಹೀಗೆ ಆ ಯದುವಂಶದ ಕೀರ್ತಿಯನ್ನು ಎಲ್ಲ ಕಡೆ ಹಬ್ಬಿಸ್ಲಿಕ್ಕೋಸ್ಕರ ನೀನು ಅವತಾರ ಮಾಡಿ ಬಂದೆ ಆ ಯದುವಂಶದಲ್ಲಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಅಂದರೆ ಇದು ಸತ್ಯ ಸುಳ್ಳು ಅಂತಲ್ಲ, ಇದು ಸತ್ಯವೇ. ಅಂದರೆ ಒಂದು ಅರ್ಥದಲ್ಲ ಅದು ಹೌದು. ಮತ್ಯಾಕೋಸ್ಕರ ಬಂದ್ಯಾ ಅಂತ ಹೇಳಿದ್ರಂದರೆ, ಕೃಷ್ಣ ಆ ವಂಶದಲ್ಲಿ ಬಂದದ್ರಿಂದ, ಯಾದವ ವಂಶದ ಎಲ್ಲ ರಾಜರು ಕೂಡ ಸದ್ಗತಿಯನ್ನು ಹೊತ್ತಾರೆ ನೋಡಿ. ಎಲ್ಲರೂ ಯಾರ್ಯಾರು ಬಂದಿದ್ದಾರೆ ಎಲ್ರಿಗೂ ಸದ್ಗತಿ. ಕಾರಣ ಏನು ಅಂತ ಹೇಳಿದರೆ ಈ ಕೃಷ್ಣನಿಂದಾಗಿ, ಕೃಷ್ಣ ಒಬ್ಬ ಅವತಾರ ಮಾಡಿದ್ರಿಂದಾಗಿ ಆ ಕುಲದಲ್ಲಿ. ಇನ್ನು ಕೆಲವರೇನು ಹೇಳ್ತಾರೆ ಅಂದರೆ, ಅಪರೇ ವಸುದೇವಸ್ಯ ದೇವಕ್ಯಾಂ ಯಾಚಿತೋಭ್ಯಗಾತ್ ಅಜಸ್ತ್ವಮಸ್ಯ ಕ್ಷೇಮಾಯ ವಧಾಯ ಚ ಸುರದ್ವಿಷಾಂ. ಕುಂತಿ ಹೇಳ್ತಾಳೆ, ಕೃಷ್ಣ ಇನ್ನು ಕೆಲವರು ಹೇಳ್ತಾರೆ ಹುಟ್ಟದ ಭಗವಂತ ಇಲ್ಲಿ ಹುಟ್ಟಿ ಬರ್ತಾನೆ, ಅಂದರೆ ಅವತಾರ ಮಾಡಿ ಬರ್ತಾನೆ. ಯಾಕೋಸ್ಕರ ಅಂತ ಹೇಳಿದ್ರೆ ವಸುದೇವ ದೇವಕಿಯರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ. ವಸುದೇವ ದೇವಕಿಯರು, ಯಾಕಂದರೆ ಈ ಕಥೆಯನ್ನು ಮುಂದೆ ಕೇಳ್ತೇವೆ, ಇದೊಂದು ದೊಡ್ಡ ಕಥೆ. ವಸುದೇವ ದೇವಕಿಯರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಹುಟ್ಟಿ ಬಂದ ದೇವರು. ಯಾಕಂತ ಹೇಳಿದ್ರೆ ಅವರು ತಪಸ್ಸು ಮಾಡಿದರು. ವಸುದೇವ ದೇವಕಿ ಇಬ್ಬರು ಕೂಡ ತಪಸ್ಸು ಮಾಡಿದರು, ದೇವರೇ ನಮಗೆ ಮಗನಾಗಿ ಹುಟ್ಟಬೇಕು ಅಂತ. ಈ ರೀತಿ ಸುತಪ ಹಾಗೂ ಪೃಷ್ಣಿ ಅಂತ, ನಿಜವಾಗ್ಲೂ ಸುತಪ ಪೃಷ್ಣಿ ಅಂತ ಇಬ್ಬರು ತಪಸ್ಸು ಮಾಡಿದರು. ಹಗಲು ರಾತ್ರಿ ಬಿಸಿಲು ಗಾಳಿ ಮಳೆ ಏನನ್ನು ಲೆಕ್ಕಿಸದೆ ದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ಯಾಕೆಂದರೆ ದೇವರು ಪ್ರತ್ಯಕ್ಷನಾದಾಗ ದೇವರೇ ನೀನೇ ನಮ್ಮ ಮಗನಾಗಿ ಹುಟ್ಟಿ ಬರಬೇಕು ಅಂತ. ನೋಡಿ, ಹೀಗೆ ಭಕ್ತರ ಆಸೆಯನ್ನು ಪೂರ್ಣೆ ಮಾಡಲಿಕ್ಕೋಸ್ಕರ ದೇವರು ಅವತಾರ ಮಾಡಿ ಬರ್ತಾನೆ. ಇದು ಎರಡನೇ ಕಾರಣ. ಹಾಗಾಗಿ ಆ ಪೃಷ್ಣಿ ಹಾಗೂ ಸುತಪ ಇವರೇ, ಆ ಪೃಷ್ಣಿಯೇ ದೇವಕಿಯಾಗಿ ಬಂದವಳು, ಸುತಪನೇ ಈ ವಸುದೇವನಾಗಿ ಬಂದವನು. ಅನುಗ್ರಹ ಮಾಡಲಿಕ್ಕೋಸ್ಕರ ದೇವರ ಮಗನಾಗಿ ಅವತಾರ ಮಾಡಿ ಬಂದ ಒಂದು. ಹಾಗೆಯೇ ಯಶೋಧಾನಂದ ಗೋಪ ಇವರಿಬ್ಬರು ತಪಸ್ಸು ಮಾಡಿದರು, ದೇವರ ಬಾಲಲೀಲೆಗಳನ್ನು ನೋಡಬೇಕು ನಾವು ಅಂತ. ನೋಡಿ, ಅವನು ಕೂಡ ಆ ನಂದಗೋಪನು ನಿಜವಾಗಲೂ ಅವನು ದ್ರೋಣ ಅಂತ ಒಬ್ಬ ವಸು. ನಾನು ದೇವರ ತಂದೆ ಅಂತಾಗಬೇಕು, ದೇವರ ಬಾಲಲೀಲೆ ನೋಡಬೇಕು ಅಂತ. ಅದಕ್ಕೋಸ್ಕರ ಆ ನಂದಗೋಪ ಯಶೋದೆಯರ ಏನು ತಪಸ್ಸಿನ ಫಲ ಇದೆ ಅದನ್ನು ಪೂರ್ಣ ಮಾಡಲಿಕ್ಕೋಸ್ಕರ ದೇವರ ಅವತಾರ ಮಾಡಿ ಬಂದ. ಹೀಗೆ ಎಷ್ಟೋ ಮಂದಿ ತಾವು ವರವನ್ನು ಬೇಡಿದರು. ಆ ಎಲ್ಲ ವರಗಳನ್ನು ಸಾರ್ಥಕ ಮಾಡಲಿಕ್ಕೋಸ್ಕರ ಭಗವಂತ ತಾನು ಅವತಾರ ಮಾಡಿ ಬರ್ತಾನೆ. ಇದು ಇನ್ನೊಂದು ಕಾರಣ ದೇವರ ಅವತಾರ ಮಾಡಿ ಬರೋದು. ಮತ್ತೊಂದು ಕಾರಣ ಅಜಸ್ತ್ವಮಸ್ಯ ಕ್ಷೇಮಾಯ ವಧಾಯತ ಸುರದ್ವಿಷಾಂ. ಇನ್ಯಾಕೆ ದೇವರು ಬರ್ತಾನೆ ಅಂತ ಹೇಳಿದ್ರೆ ಈ ಜಗತ್ತಿನ ಕ್ಷೇಮಕ್ಕೋಸ್ಕರ ಭಗವಂತ ಬರ್ತಾನೆ. ಅಂದರೆ ಜಗತ್ತಿನ ಕ್ಷೇಮಕ್ಕೆ, ಅಂದರೆ ಕ್ಷೇಮ ಯಾವುದರಿಂದ ಆಗತ್ತೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಭಗವದ್ಗೀತೆಯಲ್ಲಿ ಹೇಳಿದ್ದು ಸ್ಪಷ್ಟವಾಗಿ. ಯಾವಾಗ ಅಧರ್ಮ ತಲೆ ಎತ್ತಿ ನಿಲ್ತದೆ, ಧರ್ಮ ನೆಲ ಕಚ್ಚುತ್ತದೆ, ಆಗ ಧರ್ಮವನ್ನು ಮೇಲಕ್ಕೆ ಎತ್ತಲಿಕ್ಕೋಸ್ಕರ ನಾನು ಅವತಾರ ಮಾಡಿ ಬರ್ತೇನೆ. ಧರ್ಮ ಸಂಸ್ಥಾಪನಾರ್ಥಾಯ,
ಧರ್ಮ ಸಂಸ್ಥಾಪನೆಗೋಸ್ಕರ ಭಗವಂತ ಬರ್ತಾನೆ. ಯಾಕಂತೇಳಿದ್ರೆ ಜಗತ್ತು ಕ್ಷೇಮವಾಗಿರುವುದು ಧರ್ಮದಿಂದ, ಜಗತ್ತು ನಾಶದ ಕಡೆಗೆ ಹೋಗುವಂಥದ್ದು ಅಧರ್ಮದಿಂದ. ಅದಕ್ಕೋಸ್ಕರ ಈ ಜಗತ್ತಿನ ರಕ್ಷಣೆಗೋಸ್ಕರ ದೇವರು ಧರ್ಮವನ್ನು ರಕ್ಷಿಸ್ತಾನೆ. ಅದಕ್ಕಾಗಿ ಇಲ್ಲಿ ಬರ್ತಾನೆ, ಸಜ್ಜನರ ರಕ್ಷಣೆಗಾಗಿ, ದುರ್ಜನರ ಶಿಕ್ಷಣೆಗಾಗಿ, ಯಾರು ದುಷ್ಟರಿದ್ದಾರೆ ಅವರ ಸಂಹಾರಕ್ಕಾಗಿ ಭಗವಂತ ಬರ್ತಾನೆ. ನೋಡಿ, ಇದನ್ನೊಂದು ಕಾರಣ ಭಗವಂತ ಬರುವಂಥದ್ದು. ಇನ್ಯಾಕೋಸ್ಕರ ದೇವರ ಅವತಾರ ಮಾಡಿ ಬರ್ತಾನೆ? ಇನ್ನೊಂದು ಕಾರಣವನ್ನು ಹೇಳ್ತಾರೆ ನೋಡಿ. ಭಾರಾವತರಣಾಯಾನ್ಯೇ ಭುವೋ ನಾವ ಇವೋ ದಧೌ ಸೀದಂತ್ಯಾ ಭೂರಿ ಭಾರೇಣ. ಭೂಮಿಗೆ ಭಾರ ಹೆಚ್ಚಾಗ್ತದಂತೆ. ಆ ಭೂಮಿಯ ಭಾರವನ್ನು ನಾಶ ಮಾಡಲಿಕ್ಕೋಸ್ಕರ ಭಗವಂತ ಅವತಾರ ಮಾಡಿ ಬರ್ತಾನೆ. ಭೂಭಾರವನ್ನು ನಾಶ ಮಾಡಲಿಕ್ಕೋಸ್ಕರ. ನಿಜವಾಗಲೂ ಭೂಮಿಯ ಭಾರವನ್ನು ನಾಶ ಮಾಡುವುದು ಅಂತ ಹೇಳಿದರೆ, ಭೂಮಿಗೆ ಭಾರ ಅಂತ ಹೇಳಿದರೆ ಭೂಮಿಯೇ ಭಾರ, ಭೂಮಿಗೆ ಭಾರ. ಯಾಕಂತ ಹೇಳಿದ್ರೆ ಭೂಮಿಯಲ್ಲಿರುವಂಥದ್ದೇ ಕಲ್ಲು, ಮಣ್ಣು, ಬೆಟ್ಟ ಮುಂತಾದವುಗಳೆಲ್ಲ ಇವೆ. ನಿಜವಾಗಲೂ ಕೂಡ ಇವೆಲ್ಲ ಭಾರವೇ ತಾನೆ. ನಾವು ನೋಡ್ತೇವಲ್ವ, ಒಂದು ಲೋಡ್ ಕಲ್ಲು ಅಂತ ಹೇಳಿದ್ರೆ ಎಷ್ಟು ಭಾರ ಇರ್ತದೆ, ಒಂದು ಲೋಡ್ ಹೊಯ್ಗೆ ಅಂದರೆ ಎಷ್ಟು ಭಾರ ಇರ್ತದೆ. ಇವೆಲ್ಲ ಭಾರನೇ. ಅಂಥ ಭಾರವಾದ ಭೂಮಿಗೆ ಭಾರ ಆಗುವುದು ಯಾವುದಪ್ಪ? ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು ನೋಡಿ. ಇವೆಲ್ಲ ಏನು ಅಂತ ಹೇಳಿದ್ರೆ ಹೊರಗಿನಿಂದ ಕಾಣುವ ಭಾರ. ಆದರೆ ಇದಕ್ಕೆ ಎಲ್ಲಕ್ಕಿಂತ ಮುಖ್ಯ ಭಾರ ಯಾವುದು ಅಂದರೆ ಒಳಗಿನ ಭಾರ. ಈ ಮನಸ್ಸಿನ ಭಾರ ಏನಿದೆ, ಮನಸ್ಸಿನ ಭಾರ ತುಂಬ ದೊಡ್ಡದು. ಹೊರಗಿನಿಂತಲೂ ಹೊರಗಿನ ಭಾರವನ್ನಾದರೂ ಹೊರ್ಬೋದು, ಒಳಗಿನ ಭಾರವನ್ನು ಹೊರಲಿಕ್ಕಾಗೋಲ್ಲ. ಯಾಕಂತೇಳಿದ್ರೆ ನಮ್ಮಲ್ಲಿ ಇದನ್ನು ಹೇಳೋದುಂಟು, ಭಾರವಾದ ಮನಸ್ಸಿನಿಂದ ಹೋದ್ರವರು ಅಂತ. ಭಾರವಾದ ಏನು ಮನಸ್ಸು ಭಾರ ಏನು, ಎಷ್ಟು ಕೆ ಜಿ ಹೆಚ್ಚಾಯಿತು ಅಂತೇಳಿದ್ರೆ ಹೊರಗಿನದ್ದಾದರೂ ಕೆ ಜಿಯ ಲೆಕ್ಕದಿಂದ ತೂಗ್ಬೋದು. ಆದರೆ ಮನಸ್ಸಿನ ಭಾರ ಏನಿದೆ ಅದನ್ನು ಯಾವತ್ತೂ ಕೆ ಜಿ ಲೆಕ್ಕದಲ್ಲಿ ತೂರ್ಲಿಕ್ಕೆ ಬರೋಲ್ಲ. ಇವಾಗ ಉದಾಹರಣೆಗೆ ಅತ್ಯಂತ ಪ್ರೀತಿ ಪಾತ್ರನಾದ ಮಗನನ್ನು ಕಳ್ಕೊಂಡ ತಾಯಿ ಮನಸ್ಸು ಎಷ್ಟು ಭಾರವಾಗಿರುತ್ತದೆ. ದುಃಖದಿಂದ ಭಾರವಾಗಿರ್ತದದು. ಅಂದರೆ ಭಾರವಾಗಿರ್ತದೆ ಅಂತ ಹೇಳಿದ್ರೆ ದುಃಖವನ್ನು ಸಹಿಸಿಕೊಳ್ಳಿಕ್ಕಾಗಲ್ಲ. ನೋಡಿ, ಇದೇ ಮನಸ್ಸು ಭಾರ ಆಗುವುದು ಅಂತ. ಭೂದೇವಿಗಾದ ಭಾರ ಇದು. ಹೊರಗಿನಿಂದ ಭಾರ ಆಗುವುದಲ್ಲ, ಮತ್ತು ಒಳಗಿನಿಂದ ಭಾರ ಅವಳಿಗೆ. ಯಾಕೆ ಒಳಗಿನಿಂದ ಭಾರ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಯಾರು ದುಷ್ಟರಿದ್ದಾರೆ, ದುಷ್ಟರು ಭೂಮಿಯ ಮೇಲಿದ್ದಾರೆ. ಎಲ್ಲಿವರೆಗೆ ದುಷ್ಟರಿರ್ತಾರೆ ಅಂಥವರನ್ನು ಹೊರುವುದೇ ಭಾರ ಅವಳಿಗೆ. ತಾಯಿಗೆ ತನ್ನ ಮಗ ಎಷ್ಟು ದಪ್ಪ ಇದ್ದರೂ ಕೂಡ ದಪ್ಪವಾದ ಪುಟ್ಟ ಮಗುವನ್ನು ಹೊರಲಿಕ್ಕೆ ಭಾರ ಆಗೋಲ್ಲ. ಯಾಕಂದರೆ ನನ್ನ ಮಗು ಅಂತ ಹೇಳಿ ಎಷ್ಟು ಭಾರ ಇದ್ದರೂ ಹೊರ್ತಾಳವಳು. ಆದರೆ ಅದೇ ಮಗನೇ ದೊಡ್ಡವನಾದ ಮೇಲೆ, ಒಂದು 20 ವರ್ಷ ಆದಮೇಲೆ 5-6 ಕೊಲೆ ಮಾಡಿದ ಅಂತ ಹೇಳಿದ್ರೆ ಆ ಮಗನನ್ನು ಹೊರಲಿಕ್ಕೆ ಭಾರ ಆಗುತ್ತೆ ಅವಳಿಗೆ. ಹೊರಲಿಕ್ಕೆ ಅಂದರೆ ಎತ್ತುಕೊಳ್ಳಿಕ್ಕಲ್ಲ. ನೋಡಿ, ಪುಟ್ಟ ಮಗುವಾಗಿದ್ದಾಗ ಅದೇ ಅವನೇ ಪುಟ್ಟ ಮಗುವಾಗಿದ್ದಾಗ ದೊಡೂತಿಯಾಗಿದ್ದ, ಹಾಗಿದ್ದರೂ ಅವನ ಎತ್ತಿಕೊಂಡ್ರೂ ಅವಳಿಗೆ ಭಾರ ಆಗ್ತಾ ಇರಲಿಲ್ಲ. ಅದೇ ತಾಯಿಗೆ 20 ವರ್ಷದ ಮಗ 4 ಕೊಲೆ ಮಾಡಿದ ಅಂತ ಹೇಳಿದರೆ ಅವನನ್ನು ಹೊರಲಿಕ್ಕೆ ಅಂದರೆ ಮನಸ್ಸಿನಿಂದ ಹೊರಲಿಕ್ಕೆ ಭಾರ ಆಗುತ್ತೆ. ಯಾಕಾದರೂ ನನ್ನ ಹೊಟ್ಟೆಯಲ್ಲಿ ಬಂದ್ಯೋ ನೀನು ಅಂತ ಬೈತಾಳೆ. ಅಯ್ಯೋ ಯಾಕಾದರೂ ಬಂದ್ಯೋ, ನಿನ್ನನ್ನು ಮಗ ಅಂತ ಕರೀಲಿಕ್ಕೆ ನನಗೆ ಬೇಜಾರಾಗತ್ತೆ, ದುಃಖ ಆಗತ್ತೆ, ನಿನ್ನನ್ನು ಈ ರೀತಿ ನಾನು ನೋಡೋದಕ್ಕಿಂತ ಸತ್ತಿದ್ರೇ ಚೆನ್ನಾಗಿರ್ತಾ ಇತ್ತು, ಈ ರೀತಿಯೆಲ್ಲ ತಾನು ಮಾತಾಡ್ತಾಳೆ. ಯಾಕಂದರೆ ಇದು ಭಾರವಾದ ಮನಸ್ಸಿನಿಂದ. ನೋಡಿ, ಇದೇ ದುಷ್ಟ ವ್ಯಕ್ತಿಗಳನ್ನು ಹೊರಲಿಕ್ಕೆ ಯಾವತ್ತಿಗೂ ಹೆತ್ತ ತಾಯಿಗಾಗೋಲ್ಲ. ಅದೇ ರೀತಿ ಭೂದೇವಿಗೆ ದುಷ್ಟರಾದ ವ್ಯಕ್ತಿಗಳನ್ನು ಹೊರಲಿಕ್ಕೆ ಯಾವತ್ತೂ ಸಾಧ್ಯ ಆಗೋಲ್ಲ. ಅದಕ್ಕೋಸ್ಕರ ಅಂತಹ ದುಷ್ಟರಾದ ವ್ಯಕ್ತಿಗಳನ್ನು ಸಂಹರಿಸಲಿಕ್ಕೋಸ್ಕರ ಭಗವಂತ ಇಲ್ಲಿ ಅವತಾರ ಮಾಡಿ ಬಂದ, ವಿಶೇಷವಾಗಿ ಕೃಷ್ಣನಾಗಿ. ನೋಡಿ, ಈ ದುಷ್ಟರನ್ನು ಸಂಹಾರ ಮಾಡುವುದು 2 ರೀತಿಯಿಂದ. ಒಂದೇನು ಅಂತೇಳಿದರೆ ಹೊರಗಿನಿಂದ ಕೊಲ್ಲುವಂಥದ್ದಿದೆ. ಆದರೆ ಈ ದುಷ್ಟ ದೈತ್ಯ ಶಕ್ತಿಗಳು ಎಷ್ಟು ಪ್ರಬಲವಾಗಿರ್ತವೆ ಅಂತೇಳಿದರೆ ಹೊರಗಿನಿಂದ ಅವನನ್ನು ಕೊಂದರೆ ಒಳಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ನೋಡಿ, ಇದು ಇನ್ನೊಂದು ಫಜೀತಿ. ಒಳಗೆ ಕೂತು ನಮ್ಮನ್ನು ಕೆಡಿಸ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಇದು ಬಹಳ ಫಜೀತಿ. ಅದಕ್ಕೋಸ್ಕರ ಒಳಗೆ ಕೂತಿರುವವರನ್ನು ನಾಶ ಮಾಡಬೇಕು ಅಂತಲೇ ಕೃಷ್ಣ ತಾನು ಉಪದೇಶವನ್ನು ಮಾಡಿದ. ಭಗವದ್ಗೀತೆ ಮುಂತಾದಂತಹ ಉಪದೇಶವನ್ನು ಮಾಡಿ ಒಳಗೂ ಕೂಡ ದುಷ್ಟರು ಕೂರದ ಹಾಗೆ ತಾನು ಮಾಡಿದ. ಅದಕ್ಕಾಗಿ ಇವತ್ತು ಭಗವದ್ಗೀತೆ ಒಂದು ಸಾಕು ನಮ್ಮ ಉದ್ಧಾರಕ್ಕೆ. ಉದ್ಧವ ಗೀತೆ, ಭಗವದ್ಗೀತೆ. ಯಾಕಂದರೆ ಭಗವದ್ಗೀತೆಯಿಂದ ಎಷ್ಟು ಜನ ಉದ್ಧಾರ ಆಗಿದ್ದಾರೆ. ಇದು ಕೃಷ್ಣ ಕೊಟ್ಟ ದೊಡ್ಡ ಅಸ್ತ್ರ. ಯಾರು? ನಮ್ಮೊಳಗಿರುವ ದುಷ್ಟಶಕ್ತಿಗಳ ನಾಶ ಮಾಡಲಿಕ್ಕೆ. ಇಲ್ಲದೇ ಇದ್ದರೆ ಅವತ್ತೆಲ್ಲ ಭೂದೇವಿಗೆ ಭಾರ ಆದದ್ದು ಇವತ್ತು ನಾವೇ ಭಾರ ಆಗ್ತೇವೆ.
ನಾವು ಇವತ್ತು ಭೂದೇವಿಗೆ ಭಾರ ಆಗ್ತೇವೆ. ಯಾವಾಗ ಅಂತ ಹೇಳಿದ್ರೆ ನಮ್ಮಲ್ಲಿ ಸದ್ಗುಣಗಳಿಲ್ಲ ಅಂತಾದರೆ, ನಾವು ದೇವರಿಗೋಸ್ಕರ ಏನು ಮಾಡದೆ ಅಧಾರ್ಮಿಕರಾಗಿ ಬದುಕಿದ್ದು ಅಂತಾದರೆ ಅದೇ ಭೂಮಿಗೆ ಭಾರ ಆಗ್ತೇವೆ. ಆ ರೀತಿ ಆಗಬಾರ್ದು ಅಂತಲೇ ಕೃಷ್ಣ ಅವತ್ತು ಭೂಮಿಯ ಭಾರವನ್ನು ನಾಶ ಮಾಡಿದ. ಅದಕ್ಕಾಗಿ ಅವತಾರ ಮಾಡಿ ಬಂದ. ಕುಂತಿ ಹೇಳುವ ಇನ್ನೊಂದು ಕಾರಣ. ಇನ್ನು ಕೆಲವರು ಹೇಳ್ತಾರೆ, ಕೃಷ್ಣ ನೀನು ಯಾಕೋಸ್ಕರ ಅವತಾರ ಮಾಡಿ ಬಂದದ್ದು ಗೊತ್ತುಂಟ? ಭವೇಸ್ಮಿನ್ ಕ್ಲಿಶ್ಯಮಾನಾನಾಂ ಅವಿದ್ಯಾ ಕಾಮಕರ್ಮಭಿ ಶ್ರವಣಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ಇದು ತುಂಬ ಚಂದ. ಕೃಷ್ಣ ನೀನು ಅವತಾರ ಮಾಡಿದ ಇದೆಲ್ಲವನ್ನು ನೀನು ಏನು ಇಲ್ಲಿವರೆಗೆ ನಾವು ಕೇಳಿದ್ವು, ಧರ್ಮ ಸಂಸ್ಥಾಪನೆ ಇರ್ಬೋದು, ದುಷ್ಟರ ಸಂಹಾರ ಇರ್ಬೋದು, ಇವೆಲ್ಲವನ್ನು ವೈಕುಂಠದಲ್ಲೇ ಕೂತು ದೇವರು ಮಾಡ್ಬೋದು, ಏನು ಕಷ್ಟ ಇಲ್ಲ. ಆದರೆ ದೇವರು ಯಾಕೋಸ್ಕರ ಅವತಾರ ಮಾಡಿ ಬರ್ತಾನೆ ರಾಮನಾಗಿ ಕೃಷ್ಣನಾಗಿ ಅಂತೇಳಿದ್ರೆ ಬಹಳ ಮುಖ್ಯವಾಗಿ ನಮ್ಮಂಥ ಪಾಪಿಗಳನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಹೇಳ್ತಾಳೆ ಕುಂತಿ. ತುಂಬ ಚಂದವಾದ ಮಾತು. ಇಲ್ದಿದ್ರೆ ನಮ್ಮಂಥ ಪಾಪಿಗಳು ಉದ್ಧಾರ ಆಗೋದು ಯಾವ ರೀತಿಯಿಂದ ನೋಡಿ. ಒಂದು ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಜಯಂತಿ, ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ನಾವೆಷ್ಟೋ ಉದ್ಧಾರ ಆಗ್ತೇವೆ. ಕೃಷ್ಣನ ಕಥೆಯನ್ನು ಕೇಳಿ ನಾವೆಷ್ಟೋ ಉದ್ಧಾರ ಆಗ್ತೇವೆ. ಈ ರೀತಿ ನೋಡಿ, ಕೃಷ್ಣನಿಗೆ ದುಷ್ಟರ ಸಂಹಾರ ಮಾಡುವುದೇ ಇಚ್ಛೆ ಇತ್ತು ಅಂತ ಹೇಳಿದ್ರೆ ತಾನು ತಟಕ್ಕ ನರಸಿಂಹನಾಗಿ ಬಂದು, ಯಾಕಂದರೆ ನರಸಿಂಹನಾಗಿ ಬಂದ, ಕಂಬದಿಂದ ಬಂದ, ಹಿರಣ್ಯಕಶಿಪುವನ್ನು ಕೊಂದ, ಅಲ್ಲಿಂದ ಹೋದ. ನೋಡಿ, ಒಂದೇ ಕ್ಷಣದಲ್ಲಿ ಆದ ಅವತಾರ ಅದು. ದಿನಗಟ್ಟಲೆ ಇರಲಿಲ್ಲ, ವರ್ಷಗಟ್ಟಲೆ ಇರಲಿಲ್ಲ. ಆದರೆ ರಾಮನಾಗಿ ಕೃಷ್ಣನಾಗಿ ಬಂದು ವರ್ಷಗಟ್ಟಲೆ ಇಲ್ಲಿ ಕಾಣಿಸಿಕೊಂಡ. ಅದು ಕೃಷ್ಣನಾಗಿ ಬಂದಂತೂ ಕೂಡ ಬರೀ ಕಾಣಿಸಿಕೊಂಡದ್ದು ಮಾತ್ರ ಅಲ್ಲ, ನಾನಾ ವಿಧವಾದ ಲೀಲೆಗಳನ್ನು ತೋರಿದ. ನಾನಾ ವಿಧವಾದ ಲೀಲೆಗಳು ಯಾಕೋಸ್ಕರ ತೋರಿದ್ದು ಅಂತೇಳಿದರೆ ಅದನ್ನು ಜನ ಹೇಳಿ ಅಂತ, ಆ ಲೀಲೆಯನ್ನು ಹೇಳಿ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಕಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ಇದೇ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಕೃಷ್ಣ ನಿನ್ನ ಕಥೆ, ಕೃಷ್ಣ ಇಲ್ಲಿ ಬರ್ತಾನೆ, ಅವತಾರ ಮಾಡಿದ ಕಥೆ ಇರಬಹುದು. ಯಾಕಂದರೆ ಕೃಷ್ಣನ ಅವತಾರವೇ ಅದ್ಭುತ, ಕೃಷ್ಣಾವತಾರವೇ ಅದ್ಭುತ. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಯಾರು ನನ್ನ ಅವತಾರದ ಕಥೆಯನ್ನು, ಕೃಷ್ಣಾವತಾರದ ಕಥೆಯನ್ನು, ಕೃಷ್ಣಾವತಾರದಲ್ಲಿ ನಡೆಸಿದಂತಹ ಮಹಿಮೆಗಳ ಕಥೆಯನ್ನು ಯಾರು ಕೇಳ್ತಾರೆ ಶ್ರದ್ಧಾ ಭಕ್ತಿಯಿಂದ, ಅದರೊಟ್ಟಿಗೆ ಉಳಿದ ಎಲ್ಲ ದೇವರ ಕಥೆಗಳನ್ನು ಕೇಳ್ತಾರೆ, ಅವರು ಮತ್ತೆ ಇಲ್ಲಿ ಹುಟ್ಟಿ ಬರುವುದಿಲ್ಲ, ಮತ್ತು ನನ್ನ ಲೋಕವನ್ನು ಸೇರ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಅದಕ್ಕೋಸ್ಕರ ಅಷ್ಟು ಪರಮ ಪವಿತ್ರವಾದದಕ್ಕೆ ಬಾಲನಾಗಿ ಬಂದ, ಪುಟ್ಟ ಶಿಶುವಾಗಿ ತಾನು ಏನೇನು ಲೀಲೆಗಳನ್ನು ತೋರಿದ, ದೊಡ್ಡವನಾದ ಮೇಲೆ ಏನೇನು ಲೀಲೆಗಳನ್ನು ತೋರಿದ. ಯಾಕೋಸ್ಕರ ತೋರಿದ್ದು? ನಮಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರ. ಯಾರು ನಮ್ಮಂಥವ್ರು ಅಂತ ಹೇಳಿದ್ರೆ ನಾವೆಂಥವರು ಅದನ್ನು ಹೇಳ್ತಾರೆ. ಭವೇಸ್ಮಿನ್ ಕ್ಲಿಶ್ಯಮಾನಾನಾಂ, ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ಇದು ಹೇಳಿದರೆ ನಮ್ಗೆ ಅರ್ಥ ಆಗೋಲ್ಲ. ಏನು ಒದ್ದಾಡ್ತಾ ಇದ್ದೇವೆ? ಆರಾಮಾಗಿದ್ದೇವಲ್ವ? ಏನು ಒದ್ದಾಡ್ತಾ ಇದ್ದೇವೆ ನಾವು? ಏನು ನಮಗೆ ಗೊತ್ತಾಗ್ತಾ ಇಲ್ವಲ್ಲ? ಏನು ರೋಗವಾ ರುಜಿನವಾ ಏನು ಒದ್ದಾಡ್ತಾ ಇದ್ದೇವೆ? ಎಲ್ಲ ಚೆನ್ನಾಗಿದೆಯಪ್ಪ. ಸಾಮಾನ್ಯವಾಗಿ ಈ ಪ್ರಶ್ನೆ ನಮ್ಮೊಳಗೆ ಬರ್ತದೆ. ನಿಜವಾಗಲೂ ಇಲ್ಲಿಯೂ ನಾವು ತಿಳ್ಕೊಳ್ಬೇಕಾದದ್ದು ಹೊರಗಿನಿಂದ ಒದ್ದಾಡುವುದಲ್ಲ, ಮಾನಸಿಕವಾಗಿ. ಮಾನಸಿಕವಾಗಿ ಒದ್ದಾಟ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ ಇಲ್ಲಿ. ಅಂದರೆ ಟೆನ್ಷನ್ 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 ಡಿಪ್ರೆಷನ್ ಟೆನ್ಷನ್ ಮುಂತಾದವುಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ. ಇದೇ ಇಲ್ಲಿ ಒದ್ದಾಡೋದು ಒದ್ದಾಡೋದು ಒದ್ದಾಡೋದು. ಸುಖ ಇಲ್ಲ, ಸುಖ ಇಲ್ಲ. ಒಂದೊಮ್ಮೆ ನಿಜವಾಗಲೂ ನಾವು ಒದ್ದಾಡ್ತಾ ಇರಲಿಲ್ಲ ಅಂತೇಳಿದರೆ ಇವತ್ತು ಇಷ್ಟು ದುಡ್ಡಿಗೋಸ್ಕರ ನಾವು ಹಾತೊರಿತಾ ಇದ್ವಾ? ಇವತ್ತು ಐಷಾರಾಮ ಜೀವನಕ್ಕೋಸ್ಕರ ಹಾತೊರಿತಾ ಇದ್ವಾ? ಯಾಕೋಸ್ಕರ ನಾವು ಅದಕ್ಕೋಸ್ಕರ ಹಾತೊರಿತಾ ಇದ್ದೇವೆ ಅಂತೇಳಿದರೆ ನಮಗಿಲ್ಲಿ ಒದ್ದಾಡ್ತಾ ಇದ್ದೇವೆ. ನೀರಿನಲ್ಲಿ ಮುಳುಗುತ್ತಾ ಇರುವವನಿಗೆ ಏನು ಸಿಗತ್ತೆ ಅಂತ ಕಾಯ್ತಾ ಇರ್ತಾನೆ, ಏನು ಸಿಕ್ಕಿದ್ರೂ ಮೇಲೆ ಬರ್ತೇನೆ ಅಂತ. ಆ ರೀತಿ ನಾವಿಲ್ಲಿ. ಇದಕ್ಕೇನು ಕಾರಣ ಅಂದರೆ ಅದಕ್ಕೆ ಹೇಳ್ತಾರೆ ಅವಿದ್ಯಾ ಕಾಮಕರ್ಮಭೀಹಿ. ಗೊತ್ತಿಲ್ಲ. ಇವತ್ತು ನಮ್ಮ ಎಲ್ಲ ಈ ಹಲ್ಚಲ್ಗಳಿಗೆ, ಟೆನ್ಷನ್ಗಳಿಗೆ ಮುಖ್ಯ ಕಾರಣ ಏನಂದರೆ ಗೊತ್ತಿಲ್ಲ. ನಾಳೆ ಏನಾಗತ್ತೆ ಗೊತ್ತಿಲ್ಲ, ಒಳಗೆ ಏನಾಗ್ತಾ ಇದೆ ಗೊತ್ತಿಲ್ಲ. ನೋಡಿ, ಇದೇ ಗೊತ್ತಿಲ್ಲ ಅನ್ನೋದೇ ನಮಗೆ ದೊಡ್ಡ ಸಮಸ್ಯೆ. ಪ್ರತಿಯೊಂದು ಕಡೆಯೂ ಕೂಡ ಅಷ್ಟೇ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವಾಗ ಒಂದು ಮಗು ಪರೀಕ್ಷೆ ಓದಲಿಲ್ಲ, ಫೈಲ್ ಆಗಿಬಿಡ್ತು. ಟೆನ್ಷನ್ ಟೆನ್ಷನ್ ಟೆನ್ಷನ್. ಅಯ್ಯೋ ಈ ರೀತಿ ಆಗ್ಬಿಡ್ತಲ್ವಾ? ಯಾಕೆ ಅಂತ ಹೇಳಿದ್ರೆ ನಾಳೆ ಆ ಮಗುವಿನ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ತಾಯಿಗೆ, ತಂದೆಗೆ.
ಅದಕ್ಕೋಸ್ಕರ ಏನಂದರೆ ಅಯ್ಯೋ ನಾಳೆ ಹಾಗಾಗ್ಬಿಡುತ್ತೇನೋ ಹೀಗಾಗ್ಬಿಡುತ್ತೇನೋ ಈ ರೀತಿ ಏನೇನೋ ಎಣಿಸಿ ತಾವು ಟೆನ್ಷನ್ ಮಾಡ್ಕೊಳ್ತಾರೆ. ಇವಾಗ ನನಗೂ ಕೂಡ ನೋಡಿ ಏನೋ ಒಂದು ರೋಗ ಬಂತು. ರೋಗ ಬಂದ ಕೂಡಲೇ ಅಯ್ಯೋ ಏನಾಗತ್ತೇನೋ ಹಾಗಾಗತ್ತೇನೋ ಹೀಗಾಗತ್ತೇನೋ. ಕಾರಣ ಏನು ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಚೂರು ಒಳಗೆ ಹೆಚ್ಚು ಕಮ್ಮಿ ಆದರೆ ಡಾಕ್ಟ್ರ್ ಹತ್ರ ಹೋಗ್ತೇವೆ. ಡಾಕ್ಟ್ರು ನೋಡ್ತಾರೆ. ನಿಜವಾಗ್ಲೂ ಕೂಡ ಡಾಕ್ಟ್ರು ಗೆಸ್ ಮಾಡೋದು, ಅವರಿಗೂ ಕೂಡ ಹೀಗೆ ಅಂತ 100% ಖಾತ್ರಿ ಗೊತ್ತಿಲ್ಲ. ಮತ್ತೇನೆಂದರೆ ಅವರು ತಮ್ಮ ಅನುಭವದಿಂದ ಗೆಸ್ ಮಾಡಿ ಇಂಥ ರೋಗ ಇರ್ಬೋದು ಅಂತ ಮದ್ದು ಕೊಡ್ತಾರೆ. ಅದಿದ್ದರೆ ಇರಬಹುದು, ಅದಿಲ್ಲದೇ ಇರಬಹುದು. ಯಾಕಂತ ಹೇಳಿದ್ರೆ ಅವರು ಗೆಸ್ ಮಾಡಿದ್ದೇ 100% ಸರಿ ಇತ್ತು ಅಂತ ಹೇಳಿದ್ರೆ ಇಲ್ಲಿವರೆಗೆ ಡಾಕ್ಟ್ರು ಕೊಟ್ಟ ಮದ್ದಿನಿಂದ ಎಲ್ಲ ರೋಗಗಳು ಕೂಡ ಆಗಬೇಕಿತ್ತು. ಆಗೋಲ್ಲ. ಯಾಕಂದರೆ ಎಷ್ಟೋ ಕೇಸ್ಗಳಲ್ಲಿ ಅವ್ರು ಎಣಿಸಿದ್ದಾಗಿರೋಲ್ಲ. ಅಲ್ಲಿ ಎಷ್ಟೋ ಕೇಸುಗಳು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅದು ಏನು ರೋಗ ಬಂದಿದೆ ಅಂತ ಕಡೆವರೆಗೂ ಗೊತ್ತಾಗೋದೇ ಇಲ್ಲ. ಹಾಗೆ ಹೋಗಿಬಿಡ್ತಾನೆ, ಗೊತ್ತಾಗೋದೇ ಇಲ್ಲ. ಯಾಕಂದರೆ ಅದು ಗೂಢವೇ. ಇದೇ ನಮ್ಮ ಸಮಸ್ಯೆ. ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಕಡೆವರೆಗೂ ಗೊತ್ತಾಗೋಲ್ಲ, ಏನು ಅಂತ ಗೊತ್ತಾಗೋಲ್ಲ. ಮನೆಯಲ್ಲಿ ಏನು ನೆಮ್ಮದಿ ಇಲ್ಲ. ಯಾಕೆ ಗೊತ್ತಾಗೋಲ್ಲ? ಅಯ್ಯೋ ಮನೆಯಲ್ಲಿ ನೆಮ್ಮದಿ ಇಲ್ಲ. ಅಯ್ಯೋ ಅವ್ರ ಗಲಾಟೆ ಇವ್ರ ಗಲಾಟೆ, ಅಲ್ಲಿ ಹೋದ್ರೆ ಗಲಾಟೆ ಇಲ್ಲಿ. ಅದಕ್ಕೇನು ಮಾಡೋದು ಗೊತ್ತಾಗೋಲ್ಲ. ನೋಡಿ, ಇದೇ ನಾವು ಇಲ್ಲಿ ಯಾವ ರೀತಿ ಸಿಕ್ಕು ಒದ್ದಾಡ್ತಾ ಇದ್ದೇವೆ, ನಾವು ಇದನ್ನು ಗಮನಿಸ್ತಾ ಇಲ್ಲ. ಅದಕ್ಕೇನು ಮಾಡ್ತೇವೆ ಅಂತ ಹೇಳಿದ್ರೆ ಈ ರೀತಿ ನಮಗೆ ಟೆನ್ಷನ್ ಆದ ಕೂಡಲೇ ಮತ್ತು ಜಾತಕ ಹಿಡ್ಕೊಂಡು ಹೋಗ್ತೇವೆ ಯಾರಾದ್ರೂ ತೋರಿಸ್ಲಿಕ್ಕೆ. ಈ ರೀತಿ ಏನೋ ಸಮಸ್ಯೆ ಇದೆ ನನಗೆ ಹಾಗೆ ಅಂತ. ಯಾಕಂದರೆ ಅವರಿಂದಲಾದರೂ ನನಗೆ ಗೊತ್ತಾಗತ್ತಾ ಅಂತ. ಅಂದರೆ ನನಗೆ ಗೊತ್ತಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ನಮಗಿಲ್ಲ ಆಗಿರೋದು. ನನ್ನ ಜೀವನದಲ್ಲಿ ಏನೇನಾಗುತ್ತಾ ಇದೆ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಈ ಗೊತ್ತಿಲ್ಲ ಒಂದು ಇದು ಅವಿದ್ಯ, ಎರಡನೆಯದು ಕಾಮಕರ್ಮಭಿಹಿ. ಇನ್ನೊಂದು ಒದ್ದಾಡ್ತಾ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಆಸೆ ಬುರುಕತನ. ಈ ಆಸೆ ಬುರುಕತನದಿಂದಾಗಿ ನಾವಿಲ್ಲಿ ಒದ್ದಾಡ್ತಾ ಇರುವಂಥದ್ದು. ಅದನ್ನು ಕುಂತಿ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ಅದರಿಂದಾಗಿ ನಾವಿಲ್ಲಿ ಒದ್ದಾಡ್ತಾ ಇದ್ದೇವೆ. ಅಂತಹ ಒದ್ದಾಡ್ತಾ ಇರುವಂತಹ ನಮಗೆ ನೀನು ಉದ್ಧಾರ ಮಾಡಲಿಕ್ಕೋಸ್ಕರ ಇಷ್ಟೆಲ್ಲ ಲೀಲೆಗಳನ್ನು ತೋರಿಸ್ತೀಯ. 106 ವರ್ಷ 6 ತಿಂಗಳುಗಳ ಕಾಲ ಕೃಷ್ಣ ಇಲ್ಲಿದ್ದು ಏನೇನು ಚಟುವಟಿಕೆಗಳನ್ನು ನಡೆಸಿದ. ಅದು ಯಾಕೋಸ್ಕರ ಅಂದರೆ ನಮಗೋಸ್ಕರ. ದೇವರಿಗೆ ಅದರಿಂದ ಒಂದು ಪೈಸದ ಪ್ರಯೋಜನವೂ ಇಲ್ಲ. ಮತ್ತು ಸಂಪೂರ್ಣ ಪ್ರಯೋಜನ ನಮಗೋಸ್ಕರವೇ. ಅದಕ್ಕೆ ಹೇಳೋದು ತವ ಕಥಾಮೃತಂ ತಪ್ತ ಜೀವನಂ ಕವಿರಿ ಭಿರೀಡಿತಂ ಕಲ್ಮಶಾಪಹಂ. ಯಾಕೋಸ್ಕರ ಅಂದರೆ ನಮ್ಮ ಪಾಪವನ್ನು ಪರಿಹರಿಸುವಂಥದ್ದು. ದೇವರ ಕಥೆ ಸಾಕು ನಮ್ಮ ಪಾಪ ಪರಿಹಾರ ಮಾಡಿ. ಯಾಕಂದರೆ ಯಾಕೆ ಅದು ನೋಡಿ ಕೃಷ್ಣನಾಗಿ ಎಷ್ಟು ಮಹಿಮೆಯನ್ನು ತೋರಿಸಿದ, ಬೇರೆ ಅವತಾರಗಳಲ್ಲಿ ಇಷ್ಟು ಮಹಿಮೆಯನ್ನು ತೋರಿಸಲೇ ಇಲ್ಲ. ವಿಶೇಷವಾಗಿ ಕೃಷ್ಣಾವತಾರದಲ್ಲೇ ಯಾಕೆ ಮಹಿಮೆ ತೋರಿಸಿದ ಅಂದರೆ ನಮಗೆ ತುಂಬ ಹತ್ತಿರ ಇರುವ ಅವತಾರ ಕೃಷ್ಣಾವತಾರ. ಇವತ್ತಿಗಿಂತ ಒಂದು 5000 ವರ್ಷ ಹಿಂದೆ ಇದ್ದಷ್ಟೇ ಕೃಷ್ಣನ ಅವತಾರ. ಯಾಕಷ್ಟೆಲ್ಲ ಮಹಿಮೆ ತೋರಿಸಿದ ಅಂದರೆ ಮುಂದೆ ಬರುವ ಜನರಿಗೆ ಬೇರೆ ರೀತಿಯಿಂದ ನನ್ನ ಅನುಗ್ರಹ ಪಡೀಲಿಕ್ಕೆ ಸಾಧ್ಯ ಇಲ್ಲ. ತಪಸ್ಸು ಮಾಡಲಿಕ್ಕಾಗೋಲ್ಲ, ಧ್ಯಾನ ಮಾಡಲಿಕ್ಕಾಗೋಲ್ಲ, ಯಜ್ಞ ಮಾಡಿದರೆ ಸರಿ ಇರೋಲ್ಲ, ಯಾವುದಾಗೋಲ್ಲ. ಕಡೆಯ ಪಕ್ಷ ಉದ್ಧಾರ ಆಗಲಿಕ್ಕಿರುವ ಒಂದೇ ಒಂದು ಸುಲಭವಾದ ಆದರೆ ಅಷ್ಟೇ ಪರಿಣಾಮಕಾರಿಯಾದ ಮಾರ್ಗ ಅಂತೇಳಿದರೆ ನನ್ನ ಕಥೆ ಕೇಳೋದು, ಕೃಷ್ಣನ ಕಥೆ ಕೇಳೋದು, ಇನ್ಯಾವುದೂ ಇಲ್ಲ. ನೋಡಿ, ಅದಕ್ಕಾಗಿಯೇ ದೇವರು ಇದನ್ನು ತೋರಿಸ್ತದೆ. ಕಲ್ಮಶಾಪಹಂ, ಎಲ್ಲ ಪಾಪಗಳನ್ನು ಪರಿಹರಿಸುವಂಥದ್ದು. ನೋಡಿ, ಅದಕ್ಕೆ ದೇವರ ಕಥೆಗೆ ಏನು ಮಹತ್ವ ಇದೆ. ಅದಕ್ಕೆ ಕಥಾಮೃತ ಅಂತ ಹೇಳ್ತಾರೆ. ತವ ಕಥಾಮೃತ. ಕಥೆ ಅನ್ನುವುದೇ ಅಮೃತ. ಅಮೃತ ಅಂತ ಹೇಳಿದ್ರೆ ಸಾವಿನಿಂದ ಪಾರು ಮಾಡುತ್ತದೆ ನಮ್ಮನ್ನು. ಎಷ್ಟೋ ರೋಗ ರುಜಿನಗಳಿಂದ ನಮ್ಮನ್ನು ಉದ್ಧಾರ ಮಾಡುತ್ತದೆ. ಶ್ರವಣ ಮಂಗಲಂ ಕೇಳಿದರೆ ಸಾಕು. ಕೃಷ್ಣನ ಕಥೆ ಕೇಳಿದ್ರೇ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಯಾವಾಗಲೂ ದೇವರ ಕಥೆ ಕೇಳ್ತಾ ಇದ್ವು ಅಂತ ಹೇಳಿದ್ರೆ ಯಾರಿಗಿವತ್ತು ಅದು ಏನೇನೋ ಸಮಸ್ಯೆಗಳಿದೆ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಸಮಸ್ಯೆಗಳು. ಎಲ್ಲ ಸಮಸ್ಯೆಗಳಿಗೆ ಒಂದೇ ಮಧ್ಯೆ ಏನಂದರೆ ಆದಷ್ಟು ದೇವರ ಕಥೆಯನ್ನು ಕೇಳ್ತಾ ಇರುವುದು, ಕೃಷ್ಣನ ಕಥೆಯನ್ನು ಕೇಳ್ತಾ ಇರುವುದು, ಒಳಗೆ ಮನನ ಮಾಡ್ತಾ ಇರುವುದು, ಕೃಷ್ಣನ ಸ್ಮರಣೆ ಮಾಡ್ತಾ ಇರುವುದು. ಇಷ್ಟು ಮಾಡ್ತಾ ಇದ್ದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದು ಗೋಪಿಕಾಸ್ತ್ರೀಯರು ಕಂಡುಕೊಂಡ ಪರಿಹಾರ. ಅದಕ್ಕೆ ಶ್ರವಣ ಮಂಗಲಂ ಶ್ರೀಮದಾತತಂ. ಅಲ್ಲ, ಇಷ್ಟಿದ್ರೂ ಕೂಡ ಯಾಕ್ರಿ ಎಲ್ಲ ಕೃಷ್ಣನ ಕಥೆ ಕೇಳಲ್ಲ ಅಂತ ಹೇಳಿದರೆ ಭುವಿ ಗೃಣಂತಿತೆ ಭೂರಿದಾ ಜನಾ. ಇಂತಹ ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ಪುಣ್ಯ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಪುಣ್ಯ ಇದ್ದವರಿಗೆ ಮಾತ್ರ ಸಾಧ್ಯವೇ ಹೊರತು ಪುಣ್ಯ ಇಲ್ಲದ ಪಾಪಿಗಳಿಗೆ ಕೇಳಲಿಕ್ಕೂ ಸಿಗೋಲ್ಲ, ಹೇಳಲಿಕ್ಕೂ ಸಿಗೋಲ್ಲ ಕೃಷ್ಣನ ಕಥೆ. ಯಾಕಂದರೆ ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಗೋಪೀ ಜನಜಾರ ಎಂದರೆ ಸಾಲದೆ, ಚೋರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರ ಎಂದರೆ ಸಾಲದೆ, ಕ್ರೂರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಮಾವನ ಕೊಂದವ ಎಂದರೆ ಸಾಲದೆ,
ಇಂತಿಪ್ಪ ಮಹಿಮೆಗಳನ್ನು ಒಂದನಾದರೂ ಒಮ್ಮೆ. ನೋಡಿ, ಇದನ್ನೇ ವ್ಯಾಸರಾಜರು ಹೇಳ್ತಾರೆ. ನಾವು ಏನು ಪಾಪ ಮಾಡ್ತೇವೆ, ಹೌದು, ಗೊತ್ತಿದ್ದು ಪಾಪ ಮಾಡ್ತೇವೆ. ಯಾಕಂದರೆ ನಾವಿರುವುದೇ ಅಂಥವ್ರು. ಪಾಪೋಹಂ ಪಾಪಕರ್ಮಾಹಂ ಅಂತ ಹೇಳಿದ ಹಾಗೆ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ಅಂತ ಇದನ್ನೇ ಹೇಳುವಂಥದ್ದು. ಹಾಗಿದ್ದರೂ ಕೂಡ ಅದರ ಮಧ್ಯದಲ್ಲೂ ದೇವರಿಗೆ ಶರಣಾಗಿ, ಸ್ವಾಮಿ ನನ್ನ ಪಾಪವನ್ನು ಪರಿಹರಿಸು ಅಂತ ಹೇಳಿ ಆ ದೇವರ ಒಂದೊಂದೂ ಮಹಿಮೆಯನ್ನು ನಾವು ಕೇಳ್ತಾ ಇದ್ವು ಅಂತ ಹೇಳಿದ್ರೆ ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾನಂತೆ. ಆ ಪಾಪ ಪರಿಹಾರದ ಸೂಚನೆ ಏನು ಅಂತ ಹೇಳಿದ್ರೆ ಮತ್ತೆ ಆ ಕೆಟ್ಟ ಕೆಲಸಕ್ಕೆ ನಮ್ಮ ಮನಸ್ಸು ಹೋಗಲ್ಲ. ನೋಡಿ, ಇದೆ ಪಾಪ ಪರಿಹಾರ ಆಯಿತಾ, ಮತ್ತೆ ಆ ಕೆಟ್ಟ ಕೆಲಸಕ್ಕೆ ನಮ್ಮ ಮನಸ್ಸು ಹೋಗಲ್ಲ. ಮತ್ತು ಒಳ್ಳೆ ಕೆಲಸಕ್ಕೆ, ನಾನು ಕಳ್ತನ ಮಾಡ್ತಾ ಇದ್ದಂತಹ ವ್ಯಕ್ತಿ ಕೃಷ್ಣನ ಕಥೆಯನ್ನು ಕೇಳಿದೆ. ನವನೀತ ಚೋರ, ಕೃಷ್ಣ ಬೆಣ್ಣೆ ಕದ್ದ, ಅದು ಕದ್ದ. ಇದನ್ನು ನಿಜವಾಗ್ಲೂ ಕೇಳಿ ತಿಳ್ಕೊಂಡು ನಾನು ಅರ್ಥ ಮಾಡಿಕೊಂಡೆ ಅಂತ ಹೇಳಿದರೆ, ಮತ್ತೆ ಕೇಳಿದೆ ಅಂತ ಹೇಳಿದರೆ ಕಳ್ತನದ ಚಟ ಹೊರಟೋಗುತ್ತೆ. ಯಾಕಂದರೆ ಕೃಷ್ಣನ ಅನುಗ್ರಹದಿಂದಾಗಿ. ನೋಡಿ, ಇದನ್ನೇ ವ್ಯಾಸರಾಜರು ಹೇಳಿರುವಂಥದ್ದು. ಹೀಗೆ ನಮ್ಮ ಪಾಪವನ್ನು ಪರಿಹರಿಸಿ ಸುಲಭವಾಗಿ ನಮ್ಮನ್ನು ಉದ್ಧರಿಸಲಿಕ್ಕೋಸ್ಕರ ಕೃಷ್ಣನಾಗಿ ಬಂದು ಇಲ್ಲಿ ನಾನಾ ಲೀಲೆಗಳನ್ನು ತೋರಿದ. ಇದು ಕೃಷ್ಣಾವತಾರದ ಇನ್ನೊಂದು ಮಹತ್ವ. ಹೀಗೆ ಭಗವಂತ ತಾನು ಇಲ್ಲಿ ಅವತಾರ ಮಾಡಿ ಬರ್ತಾನೆ, ಕೃಷ್ಣನಾಗಿ ಅವತಾರ ಮಾಡಿ ಬರ್ತಾನೆ. ಕೇವಲ ಒಂದೇ ಒಂದು ಉದ್ದೇಶದಿಂದಲ್ಲ, ಧರ್ಮ ಸಂಸ್ಥಾಪನಾರ್ಥಾಯ. ಬರೀ ಧರ್ಮ ಸಂಸ್ಥಾಪನೆ ಅನ್ನೋದು ಒಂದೇ ಉದ್ದೇಶ ಅಲ್ಲ ದೇವರದ್ದು, ಮತ್ತು ಅನೇಕ ಉದ್ದೇಶಗಳಿದೆ. ಆ ಅನೇಕ, ಇಷ್ಟೇ ಅಲ್ಲ, ಇನ್ನೂ ಅನೇಕ ಉದ್ದೇಶಗಳಿದೆ ದೇವರದ್ದು. ಕುಂತಿ ಹೇಳಿದ್ದಷ್ಟೇ, ಇನ್ನು ಎಷ್ಟು ಜನ ತಪಸ್ಸು ಮಾಡಿದರು, ಆ ಎಲ್ಲ ತಪಸ್ಸು ಮಾಡಿದವರಿಗೆ ಫಲವನ್ನು ಕೊಡಲಿಕ್ಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಇಲ್ಲಿ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿ ಯಾವ ರೀತಿ ಇರಬೇಕು ಅದನ್ನು ಕೃಷ್ಣನಾಗಿ ತೋರಿಸಿದ. ನೋಡಿ, ಅದಕ್ಕೆ ಕೃಷ್ಣನ ದಿನಚರಿಯನ್ನು ಭಾಗವತ ಹೇಳುತ್ತದೆ. ಕೃಷ್ಣ ಬೆಳಗಾತ ಎದ್ದು ಅರುಣೋದಯದಲ್ಲಿ ಸರಿಯಾಗಿ ಎದ್ದು ಏನೇನು ಮಾಡಬೇಕು ಅದನ್ನೆಲ್ಲ ಕ್ರಮ ಪ್ರಕಾರ ಮಾಡ್ತಾ ಇದ್ದ. ಬೆಳಗ್ಗೆ ಶೌಚವನ್ನೆಲ್ಲ ಮುಗಿಸಿ ಸ್ನಾನಾದಿಗಳನ್ನು ಮಾಡಿ, ಎಲ್ಲಿವರೆಗೆ ಅಂದರೆ ಸೂರ್ಯೋದಯ ಅರುಣೋದಯದಲ್ಲೇ ಸ್ನಾನವನ್ನು ಮಾಡಿ. ಅದು ಹೇಗೆ ಸ್ನಾನ? ನಮ್ಮ ಹಾಗೆ ಬಾತ್ರೂಮಲ್ಲ ಕೃಷ್ಣ ಸ್ನಾನ ಮಾಡ್ತಾ ಇದ್ದದ್ದು, ಅಂತ ಮುಳುಗಿ ಸ್ನಾನ ಮಾಡ್ತಾ ಇದ್ದ. ನದಿಯಲ್ಲಿ, ಸರೋವರದಲ್ಲಿ ಪ್ರತಿದಿನ ಕೃಷ್ಣ ಮುಳುಗಿ ಸ್ನಾನ ಮಾಡ್ತಾ ಇದ್ದಂತೆ. ಅವನಿಗೆ ಏನು ಗ್ರಾಚಾರ ಹಿಡಿದಿದ್ದು ಕೃಷ್ಣನಿಗೆ? ಯಾಕಂದರೆ ನಮಗೆ ಅದ್ರ ಗ್ರಾಚಾರ ಹಿಡಿದಿದ್ದು, ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಸ್ನಾನ ಮಾಡ್ತೇವೆ. ನೋಡಿ, ಅದೇ ಕೃಷ್ಣನಿಗೆ ಏನೂ ಆಗಬೇಕಾಗಿಲ್ಲ. ನಮೇ ಪಾರ್ಥಹಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನನಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ. ಯಾಕಂದರೆ ಮಾಡಿದರೆ ದೇವರಿಗೆ ಪುಣ್ಯ ಬರೋಲ್ಲ, ಮಾಡದೇ ಇದ್ದರೆ ದೇವರಿಗೆ ಪಾಪ ಬರೋಲ್ಲ. ನೋಡಿ, ಹಾಗಿದ್ರೂ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಜಗತ್ತಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ. ಇದನ್ನು ನಾರದರಿಗೆ ಹೇಳಲಿಕ್ಕೂ ಹೇಳ್ತಾನೆ, ನಾನು ಬರೀ ಉಪದೇಶ ಕೊಡುವವನು ಮಾತ್ರ ಅಲ್ಲ, ಮತ್ತು ಮಾಡಿ ಜಗತ್ತಿಗೆ ತೋರಿಸುವವನು. ಆ ದೃಷ್ಟಿಯಿಂದಾಗಿ ನಾನು ಮಾಡ್ತೇನೆ ಅಂತ. ನೋಡಿ, ಅದಕ್ಕೆ ಕ್ರಮ ಪ್ರಕಾರ ಮಾಡಿ ಜಗತ್ತಿಗೆ ತೋರಿಸಿಕೊಡ್ತಾನೆ. ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಾನೆ, ಋಷಿಗಳಿಗೆ ನಮಸ್ಕಾರ ಮಾಡ್ತಾನೆ, ಪಾದಪೂಜೆ ಮಾಡ್ತಾನೆ, ಹೊಗಳುತ್ತಾನೆ, ದೇವರು ದಾನ ಮಾಡ್ತಾನೆ. ಪ್ರತಿದಿನ ಗೋದಾನ ಮಾಡ್ತಾ ಇದ್ದಂತೆ. ನೋಡಿ, ಪ್ರತಿದಿನ ಕೃಷ್ಣ. ಅದು ಯಾವ ರೀತಿ ಗೋವು ಅಂತ ಹೇಳಿದರೆ ಅದಕ್ಕೆ ಬಂಗಾರದ ಕೋಡನ್ನು ಹಾಕಿ, ಬೆಳ್ಳಿಯ ಗೊರಸುಗಳನ್ನು ಹಾಕಿ, ಮೇಲೆ ರೇಷ್ಮೆ ವಸ್ತ್ರವನ್ನು ಹಾಕಿ, ಯಾವ ರೀತಿ ಗೋದಾನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದಾರೋ ಹಾಗೆ ಮಾಡ್ತಾ ಇದ್ದಾನೆ. ಪ್ರತಿದಿನ ಅಶ್ವಮೇಧ ಯಾಗ ಮುಂತಾದ ಯಾಗಗಳನ್ನು ಮಾಡಿದ್ದಾನೆ. ಯಾಕೋಸ್ಕರ? ಇಷ್ಟೆಲ್ಲ ದೇವರು ಯಾಕೆ ಮಾಡಿದ? ನಮಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ. ಈ ರೀತಿ ಭಗವಂತ ಪ್ರತಿಯೊಂದು ಇಲ್ಲಿ ಮಾಡ್ತಾನೆ. ಯಾಕೋಸ್ಕರ ಅಂದರೆ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ. ಹೀಗೆ ದೇವರ ಅವತಾರದ ಮುಖಗಳ ಅನೇಕ. ಇಷ್ಟೆಲ್ಲ ಮುಖಗಳನ್ನು ಇಟ್ಟುಕೊಂಡು, ಅಂದರೆ ತನ್ನ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೃಷ್ಣ ಅವತಾರ ಮಾಡಿ ಬರ್ತಾನೆ. ಇದು ನಾವು ಮೊದಲು ತಿಳ್ಕೊಳ್ಬೇಕಾದದ್ದು. ಕೃಷ್ಣಾವತಾರ ಯಾಕೋಸ್ಕರ ಆಯಿತು ನೋಡಿ. ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣನಿಗೊಂದು ಪೂಜೆ ಮಾಡಿದ್ವು ಅಂತ ಹೇಳಿದರೆ ಆ ಆನಂದವೇ ಬೇರೆ, ಆ ಭಕ್ತಿಯೇ ಬೇರೆ. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಇಲ್ಲಿ ಬರುವುದಕ್ಕಿಂತ ಮುಂಚೆ ಎಷ್ಟೆಲ್ಲ ಹಿಂದಿನ ಕಥೆಗಳಿದೆ. ಯಾಕೆ ವಸುದೇವ ದೇವಕಿಯರಲ್ಲೇ ತಾನು ಬಂದ? ಬೇರೆಯವರಲ್ಲಿ ಬರ್ಬೋದಿತ್ತಲ್ವ? ಇದು ಒಂದು ಬರುವ ಪ್ರಶ್ನೆ. ಯಾಕೆ ಮಧುರಾಪಟ್ಟಣದಲ್ಲೇ ಹುಟ್ಟಿ ಬಂದ, ಅವತಾರ ಮಾಡಿ ಬಂದ? ಅಯೋಧ್ಯೆಯಲ್ಲಿ ಹುಟ್ಟಬಾರ್ದಿತ್ತ ಕೃಷ್ಣನಾಗಿ? ಮಧುರೆಯಲ್ಲೇ ಯಾಕೆ ಬಂದ? ನಂತರ ತಾನು ಯಶೋಧ ಈ ದೇವಕಿಯರ ಬಳಿ ಯಾಕೆ, ಯಶೋಧ ನಂದಗೋಪರ ಬಳಿ ಯಾಕೆ ಹೋದ? ಇವೆಲ್ಲ ಕಥೆಗಳು ತುಂಬ ಚೆನ್ನಾಗಿರುವಂಥದ್ದು. ಇದೆಲ್ಲ ಹರಿವಂಶ ತಿಳಿಸ್ಕೊಂಡು ಬರ್ತದೆ ವಿಶೇಷವಾಗಿ. ಅದೇನು ಅಂತ ಮತ್ತೆ ನಾಳೆ ದಿನ ಆ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಂತಹ ಹಿಂದಿನ ಕಥೆಗಳನ್ನು ನೋಡಿ, ಆಮೇಲೆ ಕೃಷ್ಣಾವತಾರದ ಕಥೆ, ಕೃಷ್ಣ ಯಾಗ ಅವತರಿಸಿದ, ಎಲ್ಲಿ ಅವತರಿಸಿದ, ಇವೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ